ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಈ ನಿತ್ಯಂ ಭಾಗವತ ಸೇವೆಯ ಕಾರ್ಯಕ್ರಮಕ್ಕೆ. ಇವತ್ತು ನಾವು ಶ್ರೀಮದ್ ಭಾಗವತದ ಮೊದಲನೇ ಅಧ್ಯಾಯದ ಮೊದಲನೇ ಸ್ಕಂದದ 5ನೇ ಅಧ್ಯಾಯದಿಂದ ಚರ್ಚೆ ಮಾಡ್ತಿದ್ವಿ. ಅಧ್ಯಾಯ ಬಂದು ನಾರದ ಮುನಿಗಳು ಏನು ಉಪದೇಶಗಳು ಕೊಟ್ಟರು ವ್ಯಾಸದೇವರಿಗೆ ಈ ಭಾಗವತದ ಮೇಲೆ. ಸೂತ ಉವಾಚ. ನಾವು ನೋಡ್ಬೋದು ಹಿಂದಿನ ಅಧ್ಯಾಯದಲ್ಲಿ ನಾರದ ಮುನಿಗಳು ಬರ್ತಾರೆ. ವೇದವ್ಯಾಸರಿಗೆ ಬಹಳ ದುಃಖ ಆಗಿರುತ್ತೆ. ಹೇಗೆ ನಾವು ಇಷ್ಟೆಲ್ಲ ವೇದಗಳನ್ನೆಲ್ಲ ರಚನೆ ಮಾಡಿದರು ಮತ್ತು ಸಂಪೂರ್ಣ ಎಲ್ಲ ಮಹಾಭಾರತ ಪುರಾಣಗಳು ಕೂಡ ಕೊಟ್ಟಿದ್ದರು. ಆದರೆ ಅವರಿಗೆ ಮನಸ್ಸಲ್ಲಿ ಸ್ವಲ್ಪ ಅಸಂತುಷ್ಟಿ ಉಂಟಾಗಿತ್ತು. ಆದ ಕಾರಣ ಅವರು ಏನಕ್ಕೆ ಕಾರಣ ಅಂದ್ಬಿಟ್ಟು ಅವರು ಧ್ಯಾನದಲ್ಲಿ ಚಿಂತೆ ಮಾಡ್ತಿದ್ರು. ಆ ಸಮಯದಲ್ಲಿ ನಾರದ ಮುನಿಗಳಲ್ಲಿ ಬರ್ತಾರೆ. ಅವರು ಬಂದು ಏನು ಮಾಡ್ತಾರೆ ಇವತ್ತಿನ ಅಧ್ಯಾಯದಲ್ಲಿ ನಾವು ನೋಡೋಣ. ಸೂತ ಉವಾಚ. ಅತಃ ತಂ ಸುಖಮಾಸೀನ ಉಪಾಸೀನಂ ಬೃಹಚ್ಛವಾಹ ದೇವರ್ಷಿರ್ಪ್ರಾಹ ವಿಪ್ರರ್ಷಿಂ ವೀಣಾಪಾಣಿ ಸ್ಮಯನ್ನಿವ. ಇಲ್ಲಿ ಸೂತ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಹಾಗೆ ನಾರದರು ಅಲ್ಲಿ ವೇದವ್ಯಾಸರ ಆಶ್ರಮಕ್ಕೆ ಬಂದಾಗ ಹೀಗೆ ಅವರು ಹೇಳಿದ್ದರು. ನಾರದ ಮುನಿಗಳು ಏನು ಹೇಳಿದರು? ನಾರದ ಉವಾಚ. ಪರಾಶರ್ಯ ಮಹಾಭಾಗ ಭವತ ಕಚ್ಚಿದಾತ್ಮನ ಪರಿತುಷ್ಯತಿ ಶಾರೀರ ಆತ್ಮ ಮಾನಸ ಏವವಾ. ಓ ವ್ಯಾಸದೇವರೇ, ಪರಾಶರ ಮುನಿಗಳ ಮಗನಾದ ವ್ಯಾಸದೇವರೇ, ಪುತ್ರನಾದ ವ್ಯಾಸದೇವರೇ. ಹೀಗೆ ಅವರಿಗೆ ಹೇಳಿದರು. ಪರಾಶರ್ಯ ಮಹಾಭಾಗ, ನೀವು ಪರಾಶರ ಮುನಿಗಳ ಪುತ್ರರಾಗಿದ್ದೀರಾ. ನಿಮಗೆ ಎಲ್ಲ ವಿಷಯಗಳ ಬಗ್ಗೆ ಒಂದು ಜ್ಞಾನ ಇರುತ್ತೆ. ನೀವು ಈ ಒಂದು ಶರೀರ ಮತ್ತು ಮನಸ್ಸನ್ನು ಆತ್ಮ ಅಂತ ತಿಳಿದು ಇದ್ದೀರಲ್ಲ, ಅದರಲ್ಲಿ ಸಂತೋಷವಾಗಿದ್ದೀರಾ ಅಂದ್ಬಿಟ್ಟು ಕೇಳ್ತಾರೆ. ಯಾಕಂದರೆ ಅವರು ಬರ್ದಿರೋ ವೇದಗಳಲ್ಲಿ ಭಾಳ ಮುಖ್ಯವಾಗಿ ಆತ್ಮ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಿದ್ದ ವಿಷಯಗಳೇ ಬರೆದಿರ್ತಾರೆ. ಶರೀರ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಿದ್ದ ವಿಷಯಗಳೇ ಬರೆದಿರ್ತಾರೆ. ಆತ್ಮದ ಬಗ್ಗೆ ಅಷ್ಟು ಜ್ಞಾನ ಕೊಟ್ಟಿರೋದಿಲ್ಲ. ಆದ ಕಾರಣ ಇಲ್ಲಿ ಈ ರೀತಿ ವ್ಯಂಗ್ಯವಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ ನಾರದ ಮುನಿಗಳು. ನೀವು ಬರೀ ಶರೀರ ಮತ್ತು ಮನಸ್ಸನ್ನು ಅದರನ್ನು ಕುರಿತು ಸಂತೋಷವಾಗಿರೋಕ್ಕೆ ಪ್ರಯತ್ನ ಪಟ್ಟರಲ್ಲ, ಅಷ್ಟೇ ಅದರಲ್ಲಿ ಸಂತುಷ್ಟಿಯಾಗಿದ್ದೀರಾ ಅಂತ. ಯಾಕಂದರೆ ಇಲ್ಲಿ ಮುಖ್ಯವಾಗಿ ಇದರಲ್ಲಿ ಏನು ಅರ್ಥ ಬರ್ತಾ ಇದೆ ಅಂದರೆ, ನಾವು ಆತ್ಮದ ಬಗ್ಗೆ ಯಾವಾಗ ತನಕ ಆತ್ಮದ ಬಗ್ಗೆ ಜ್ಞಾನ ಇರೋದಿಲ್ವೋ, ಅಲ್ಲಿ ತನಕ ನಾವು ನಿಜವಾದ ಒಂದು ಆತ್ಮದ ಸಂತುಷ್ಟಿ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಾವು ಈ ಶರೀರ ಮತ್ತು ನಾನು ಈ ಮನಸ್ಸು ಅಂದ್ಬಿಟ್ಟು ನಾವು ತಿಳಿದಿರೋ ಎಷ್ಟೊತ್ತು ತನಕ ನಾವು ನಾವು ತಿಳಿದಿರ್ತೀವಿ, ಅದರ ತನಕ ನಮ್ಮ ಈ ಎಲ್ಲ ಒಂದು ಭೌತಿಕ ಸಮಸ್ಯೆಗಳೆಲ್ಲ ಇದ್ದೇ ಇರುತ್ತೆ. ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಕಂಡುಕೋಬೇಕಂದ್ರೆ ನಾವು ಈ ಆತ್ಮ ಮತ್ತು ಶರೀರ ಅಲ್ಲ, ನಾವು ಈ ದೇಹ ಮತ್ತು ಶರೀರ ಅಲ್ಲ, ನಾವು ಆತ್ಮ, ನಾವು ಈ ಒಂದು ಶರೀರ ಒಳಗಿರುವ ಆತ್ಮ ಅಂದ್ಬಿಟ್ಟು ಆ ಒಂದು ಸತ್ಯನ ನಾವು ತಿಳಿದಿರಬೇಕು. ಆ ವಿಷಯದ ಬಗ್ಗೆ ಯಾವ ಜ್ಞಾನ ನಾವು ನೀಡ್ತೀವೋ, ಆತ್ಮದ ಜ್ಞಾನ, ಅದರಿಂದ ನಿಜವಾದ ಒಳಿತಾಗತ್ತೆ ಎಲ್ಲ ಜನರಿಗೂ. ನಾವು ನೋಡ್ಬೋದು ಈಗಿನ ಕಾಲದ ಈ ಒಂದು ವಿದ್ಯಾಭ್ಯಾಸ ಸಂಸ್ಥೆಗಳಲ್ಲಿ. ಅದಕ್ಕೆ ಪ್ರಭುಪಾದರಲ್ಲಿ MITಗೆ ಹೋದಾಗ ಅಮೆರಿಕದಲ್ಲಿ ಕೇಳಿದರು, ವೇರ್ ಇಸ್ ದ ಡಿಪಾರ್ಟ್ಮೆಂಟ್ ವಿಚ್ ಗಿವ್ಸ್ ದ ನಾಲೆಜ್ ಆಫ್ ಸೋಲ್ ಅಂತ. ಯಾಕಂದರೆ ಅಲ್ಲೆಲ್ಲ ಡಿಪಾರ್ಟ್ಮೆಂಟೆಲ್ಲ ಇತ್ತು, ಎಲೆಕ್ಟ್ರಾನಿಕ್ಸ್ ಇತ್ತು, ಕೆಮಿಸ್ಟ್ರಿ ಇತ್ತು, ಆ ರೀತಿ. ಆದರೆ ಆತ್ಮದ ಬಗ್ಗೆ ಜ್ಞಾನ ನೀಡುವ ಒಂದು ವ್ಯವಸ್ಥೆ ಎಲ್ಲಿದೆ ಅಂತ ಕೇಳ್ತಾಯಿದ್ರು. ಮುಂದೆ ಜಿಜ್ಞಾಸಿತುಂ ಸುಸಂಪನ್ನಂ ಅಪೀತೆ ಮಹದದ್ಭುತಂ ಕೃತವಾನ್ ಭಾರತಂ ಯಸ್ತ್ವಂ ಸರ್ವಾರ್ಥ ಪರಿಬ್ರಹ್ಮಿತಂ. ನೀವೆಲ್ಲ ವೇದಶಾಸ್ತ್ರಗಳೆಲ್ಲ ಓದಿದ್ದೀರಾ, ಆದ್ದರಿಂದ ಮಹಾಭಾರತ ಕೂಡ ರಚನೆ ಮಾಡಿದ್ದೀರಾ. ಇದೆಲ್ಲ ಮಾಡಿಕೊಟ್ಟಿದ್ದೀರಾ ಜನರನ್ನು ಉದ್ಧಾರ ಮಾಡೋಕ್ಕೋಸ್ಕರ ಅಂತ ಇಲ್ಲಿ ಹೇಳ್ತಿದ್ದಾರೆ. ಜಿಜ್ಞಾಸಿತಂ ಅದೀತಂ ಚ ಬ್ರಹ್ಮ ಯತ್ಸತ್ ಸನಾತನಂ ತಥಾಪಿ ಶೋಚೆ ಸಾತ್ಮಾನಂ ಅಕೃತಾರ್ಥ ಇವ ಪ್ರಭೋ. ಎಲ್ಲ ಒಂದು ಜಿಜ್ಞಾಸಿತಂ ಸುಸಂಪನ್ನಂ ಬ್ರಹ್ಮ ಯತ್ಸತ್ ಸನಾತನಂ. ಆ ಸನಾತನ ಬ್ರಹ್ಮನ ಬಗ್ಗೆ ಎಲ್ಲ ಒಂದು ಜ್ಞಾನ ನೀವು ನೀಡಿದ್ದೀರಾ. ಆದ್ದರಿಂದ ಈ ಎಲ್ಲ
ಕೊಟ್ಟ ಮೇಲೂ ಕೂಡ ಏನಕ್ಕೆ ನೀವು ಅಸಂತುಷ್ಟಿಯಾಗಿದ್ದೀರಾ ಪ್ರಭುಗಳೇ ಅಂದ್ಬಿಟ್ಟು ಹೀಗೆ ನಾರದ ಮುನಿಗಳು ವೇದವ್ಯಾಸರಿಗೆ ಕೇಳ್ತಾರೆ. ಸೊ ಆಗ ವೇದವ್ಯಾಸರು ಏನು ಹೇಳ್ತಾರೆ, ವ್ಯಾಸ ಉವಾಚ ಅಸ್ತ್ಯೇವ ಮೇ ಸರ್ವಮಿದಂ ತ್ವಯೋಕ್ತಂ ತಥಾಪಿ ನಾತ್ಮ ಪರಿತುಷ್ಯತೆ ಮೇ ತನ್ಮೂಲಮವ್ಯಕ್ತಮಗಾಧಬೋಧಂ ಪೃಚ್ಛಾಮಹೇ ತವಾತ್ಮಭವಾತ್ಮಭೂತಂ. ಸೊ ವೇದವ್ಯಾಸರು ಹೇಳ್ತಾರೆ, ಸೊ ನೀವು ಏನೆಲ್ಲ ಹೇಳಿದಿರಿ ಇದೆಲ್ಲ ಸರಿಯೇ, ಇಷ್ಟೆಲ್ಲ ನಾನು ಜನರಿಗೆ ಒಳ್ಳೇದು ಮಾಡಿದ್ರೂ ಕೂಡ ನನಗೆ ನಿಜವಾಗ್ಲೂ ಅಸಂತುಷ್ಟಿ ಉಂಟಾಗಿದೆ. ಸೊ ನೀವು ಯಾರಿದ್ದೀರಾ, ನೀವು ಸ್ವಯಂ ಆ ಬ್ರಹ್ಮನ ಒಂದು ಪುತ್ರನಾಗಿದ್ದೀರಾ. ಸೊ ಬ್ರಹ್ಮ ಯಾರಿಗೆ ಒಂದು ಭೌತಿಕ ತಂದೆ ತಾಯಿ ಇರಲಿಲ್ವೋ, ಸೊ ಅಂಥ ಒಂದು ಬ್ರಹ್ಮನ ಒಂದು ಸ್ವಯಂ ನಾರಾಯಣದ ನಾಭಿಯಿಂದ ಜನಿಸಿರುವ ಆ ಬ್ರಹ್ಮನ ಪುತ್ರರಾಗಿದ್ದೀರಾ. ನಿಮಗೆ ಎಲ್ಲ ತಿಳಿದಿರುತ್ತೆ. ಸೊ ನನ್ನ ಅಸಂತುಷ್ಟಿಗೆ ಕಾರಣ ಏನು ಅಂದ್ಬಿಟ್ಟು ಅವರು ವೇದವ್ಯಾಸರು ಇಲ್ಲಿ ನಾರದ ಮುನಿಗಳಿಗೆ ಕೇಳ್ತಾರೆ. ಸವೈ ಭವಾನ್ ವೇದ ಸಮಸ್ತ ಗುಹ್ಯಂ ಉಪಾಸಿತೋ ಯತ್ ಪುರುಷ ಪುರಾಣ ಪರಾವರೇಶೋ ಮನಸೈವ ವಿಶ್ವಂ ಸೃಜತ್ಯವತ್ಯತ್ತಿ ಗುಣೈರಸಂಗಃ. ಅವರಿಲ್ಲಿ ಹೇಳ್ತಾರೆ, ನೀವು ಎಲ್ಲ ಈ ಭೌತಿಕ ಮತ್ತು ಆಧ್ಯಾತ್ಮಿಕ ಜಗತ್ತಲ್ಲಿ ಈ ಎಲ್ಲ ಸೃಷ್ಟಿಕರ್ತ ಯಾರು ಭಗವಂತನಿದ್ದನೋ, ಸೊ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ. ಸೊ ಆದ ಕಾರಣ ನಿಮಗೆಲ್ಲ ಗೊತ್ತಿರುತ್ತೆ. ನೀವು ಭಗವಂತನ ಒಂದು ಪೂಜನೆ ಮಾಡ್ತೀರಾ, ಭಗವಂತನ ಶುದ್ಧ ಭಕ್ತರಿದ್ದೀರಾ. ಉಪಾಸಿತೋ ಯತ್ ಪುರುಷ ಪುರಾಣ, ಭಗವಂತನ ನೀವು ಪೂಜೆ ಮಾಡ್ತಿದ್ದೀರಾ. ಸೊ ಆದ್ದರಿಂದ ನಿಮಗೆಲ್ಲ ತಿಳಿದಿರುತ್ತೆ, ದಯವಿಟ್ಟು ನೀವೇ ತಿಳಿಸಿ ಅಂದ್ಬಿಟ್ಟು ಹೇಳ್ತಾರೆ. ಸೊ ಇಲ್ಲಿ ನಾವು ಒಂದು ನೋಡ್ಬೋದು, ಯಾರು ಭಗವಂತ ಸೇವೆಯಲ್ಲಿ 100ಕ್ಕೆ 100 ತೊಡಗಿರ್ತಾರೋ ಅವ್ರ ಹತ್ರ ಎಲ್ಲ ಜ್ಞಾನ ಇರುತ್ತೆ ಅಂದ್ಬಿಟ್ಟು ನಾವಿಲ್ಲಿ ಕಾಣ್ಬೋದು. ಸೊ ಆದ್ದರಿಂದ ಭಗವತ್ ಸೇವೆಯಲ್ಲಿ ನಾವು ಆದಷ್ಟು ನಿರತರಾಗಿರಬೇಕು. ಸೊ ಪ್ರಭುಪಾದರು ನಾವು ನೋಡ್ಬೋದು. ಸೊ ಅದರಿಂದ ಹೇಳ್ತಾರೆ, ನಾವು ಪ್ರತಿದಿನ ಇಸ್ಕಾನಲ್ಲಿ ಹಾಡ್ತೀವಿ, ಶ್ರೀ ವಿಗ್ರಹಾರಾಧನ ನಿತ್ಯ ನಾನ ಶೃಂಗಾರ ತನ್ಮಂದಿರ ಮಾರ್ಜನಾದೌ ಯುಕ್ತಸ್ಯ ಭಕ್ತಾಂಶ್ಚ ನಿಯುಂಜತೋಪಿ ವಂದೇ ಗುರು ಶ್ರೀ ಚರಣಾರವಿಂದಂ. ಸೊ ಈ ರೀತಿ ಗುರುಗಳು ಯಾರಿರ್ತಾರೆ ಅವರೆಲ್ಲ ಶಿಷ್ಯಂದ್ರಿಗೂ ಭಗವಂತನ ಶ್ರೀ ವಿಗ್ರಹ ಸೇವೆಯಲ್ಲಿ ತೊಡಗಿಸ್ತಾರೆ. ಸೊ ಆದ ಕಾರಣ ಯಾರು ಭಗವಂತನ ಸೇವೆಯಲ್ಲಿ ತೊಡಗ್ತಾರೋ ಅವರಿಗೆಲ್ಲ ಸಂಪೂರ್ಣವಾದ ಜ್ಞಾನ ಸಿಕ್ಕಿರುತ್ತೆ. ತ್ವಂ ಪರ್ಯಟನ್ನರ್ಕ ಇವ ತ್ರಿಲೋಕೀಂ ಅಂತಶ್ಚರೋ ವಾಯುರಿವಾತ್ಮ ಸಾಕ್ಷಿ ಪರಾವರೇ ಬ್ರಹ್ಮಣಿ ಧರ್ಮತೋ ವೃತೈ ಸ್ನಾತಸ್ಯ ಮೇನೂನಮಲಂ ವಿಚಕ್ಷ್ವ. ಸೊ ಇಲ್ಲಿ ನಾರದ ಮುನಿಗಳ ಬಗ್ಗೆ ಹೇಳ್ತಾರೆ. ಸೊ ನೀವು ಪರ್ಯಟನ್, ಇವಾಗ ಸೂರ್ಯ ಹೇಗೆ ಎಲ್ಲ ಲೋಕಗಳಿಗೂ ಹೋಗುತ್ತೋ ಆ ರೀತಿ ನೀವು ಕೂಡ ಎಲ್ಲ ಲೋಕಗಳ ಸಂಚಾರಿಯಾಗಿದ್ದೀರಾ. ಮತ್ತು ಭಗವಂತ ಪರಮಾತ್ಮನ ರೂಪದಲ್ಲಿ ನೀವು ಎಲ್ಲ, ಪರಮಾತ್ಮ ಹೇಗೆ ಎಲ್ಲ ತಿಳಿದಿರ್ತಾನೋ ಅದೇ ರೀತಿಯಲ್ಲಿ ನೀವು ಎಲ್ಲ ತಿಳಿದಿದ್ದೀರಾ. ಸೊ ದಯವಿಟ್ಟು ನನ್ನಲ್ಲಿ ಏನು ಕುಂದುಕೊರತೆಗಳಿದೆ ಇದೆಲ್ಲ ದಯಮಾಡಿ ತಿಳಿಸಿ ಅಂದ್ಬಿಟ್ಟು ಕೇಳ್ಕೊತಾರೆ. ಸೊ ಮುಂದೆ ನಾರದರು ಹೇಳ್ತಾರೆ, 8ನೇ ಶ್ಲೋಕ. ಶ್ರೀನಾರದ ಉವಾಚ ಭವತಾದನುದಿತ ಪ್ರಾಯಂ ಯಶೋ ಭಗವತೋ ಮಲಂ ಏನೈವಾಸು ನ ತುಷ್ಯೇತ ಮನ್ಯೇ ತದ್ದರ್ಶನಂ ಕಿಲಂ. ಸೊ ಇಲ್ಲಿ ಹೇಳ್ತಾರೆ, ಓ ವೇದವ್ಯಾಸರೇ, ಸೊ ನೀವು ಏನಕ್ಕೆ ನಿಮಗೆ ಅಸಂತುಷ್ಟಿ ಉಂಟಾಗ್ತಿದೆ ಅಂದರೆ ನೀವು ಸ್ವಯಂ ಪೂರ್ಣ ಪುರುಷೋತ್ತಮ ಭಗವಂತನ ಬಗ್ಗೆ ಗುಣಗಾನ ಮಾಡಿಲ್ಲ. ಸೊ ಯಾವ ಒಂದು ಫಿಲಾಸಫಿ, ಸಾಹಿತ್ಯ, ಇದು ಭಗವಂತ ಒಂದು ದೇವೋತ್ತಮ ಪರಮಪುರುಷ ಭಗವಂತ ಯಾರಿದ್ದಾನೆ ಅವನ ಒಂದು ವರ್ಣನೆ ಮಾಡಿಲ್ಲ ಅಂದರೆ ಆ ಒಂದು ಸಾಹಿತ್ಯ ಬರೀ ವ್ಯರ್ಥನೆ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಸೊ ಆದ ಕಾರಣ ಇಲ್ಲಿ ನಾವು ನೋಡ್ಬೋದು, ಮುಖ್ಯವಾಗಿ ಜನರು ನಾವು ನೋಡ್ತೀವಿ ಜಗತ್ತಲ್ಲಿ ಎಷ್ಟೆಲ್ಲ ಒಂದು ಅಚೀವ್ಮೆಂಟ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ದೊಡ್ಡ ದೊಡ್ಡ ಡಿಗ್ರಿ ಮಾಡ್ತಾರೆ, PhD ಮಾಡ್ತಾರೆ, ಅಥವಾ ದೊಡ್ಡ ದೊಡ್ಡ ಡಾಕ್ಟ್ರು, ಇಂಜಿನಿಯರ್ ಎಲ್ಲ ಆಗ್ತಾರೆ. ಆದರೆ ಎಷ್ಟೊಂದು ನಾವು ನೋಡ್ತೀವಿ ಎಲ್ಲ IITಲಿ ಕೂಡ ಸೀಟ್ ಸಿಕ್ಕಿದ್ರೂ ಎಷ್ಟೋ ಸ್ಟೂಡೆಂಟ್ಸ್ ಅಲ್ಲೂ ಹೋಗಿ ಆತ್ಮಹತ್ಯೆ ಮಾಡ್ಕೋತಾರೆ. ಸೊ ಯಾಕಂದರೆ ಇದೇ ಒಂದು ಕಾರಣ. ನಿಜವಾದ ಒಂದು ಆತ್ಮದ ಸಂತುಷ್ಟಿ ಏನಕ್ಕಾಗತ್ತಂದರೆ ನಾವು ಭಗವಂತನ ಬಗ್ಗೆ ಯಾವಾಗ ವರ್ಣನೆ ಮಾಡ್ತೀವೋ, ಭಗವಂತ ಸೇವೆಯಲ್ಲಿ ತೊಡಗ್ತೀವೋ ಆವಾಗ ಆತ್ಮದ ಒಂದು ಸಂತುಷ್ಟಿ ಆಗುತ್ತೆ. ಅದಿಲ್ಲದೆ ನಾವು ಈ ಬರೀ ಭೌತಿಕ ಜಗತ್ತಲ್ಲಿ ಬರೀ ಈ ಭೂಮಿ ಮತ್ತು ನೀರು
ಮತ್ತು ಈ ರೀತಿ ಭೌತಿಕ ಜಗತ್ ಬಗ್ಗೆ ಎಷ್ಟೇ ನಾವು ಜ್ಞಾನ ಪಡ್ಕೊಂಡ್ರೂ ಅದರಲ್ಲಿ ಆತ್ಮಕ್ಕೆ ಸಂತುಷ್ಟಿ ಆಗೋದಿಲ್ಲ. ಸೊ ಆದ ಕಾರಣ ಪ್ರತಿಯೊಂದು ಜೀವಿಯಲ್ಲೂ ಭಗವಂತನ ಒಂದು ಜ್ಞಾನ ಪಡೆಯೋ ತನಕ ಅಸಂತುಷ್ಟಿ ಆಗೇ ಆಗುತ್ತೆ. ಸೊ ಯಾವಾಗ ಕೃಷ್ಣ ಕತೆ ಕೇಳೋಕ್ಕೆ ಪ್ರಾರಂಭ ಮಾಡ್ತಾರೋ, ಭಗವಂತನ ಒಂದು ನಾಮ ರೂಪ ಗುಣ ಲೀಲೆಯಲ್ಲಿ ಅವರ ಒಂದು ಚಿತ್ತ ತೊಡಗತ್ತೋ, ಸೊ ಆವಾಗ ಅವರ ನಿಜವಾದ ಒಂದು ಆತ್ಮದ ಸಂತುಷ್ಟಿ ಸಿಗತ್ತೆ. ಸೊ ಅದೇ ನಾವು 2ನೇ ಅಧ್ಯಾಯದಲ್ಲಿ ನೋಡಿದ್ವಲ್ಲ, ಅವ್ರು ಹೇಳ್ತಾರೆ, ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರದೋಕ್ಷಜೆ ಅಹೈತುಕ್ಯ ಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಸೊ ಈ ರೀತಿ ಭಕ್ತಿ ಮಾಡೋದ್ರಿಂದನೇ ಆತ್ಮದ ಒಂದು ಸುಪ್ರಸೀದತಿ, ಪ್ರಸನ್ನವಾಗತ್ತೆ ಆತ್ಮ. ಅದರ ತನಕ ಆತ್ಮದಲ್ಲಿ ಅಸಂತುಷ್ಟಿ ಇದ್ದೇ ಇರುತ್ತೆ. ಸೊ ಮುಂದೆ 9ನೇ ಶ್ಲೋಕದಲ್ಲಿ ಹೇಳ್ತಾರೆ, ಯಥಾ ಧರ್ಮಾದಯಶ್ಚಾರ್ಥ ಮುನಿವರ್ಯಾನುಕೀರ್ತಿತಾಃ ನ ತಥಾ ವಾಸುದೇವಸ್ಯ ಮಹಿಮಾ ಹಿ ಅನುವರ್ಣಿತಃ. ಸೊ ನೀವು ಎಲ್ಲ ಧರ್ಮ ಅರ್ಥ ಕಾಮ ಮೋಕ್ಷ ಇವು ಎಲ್ಲ ಬಗ್ಗೆ ಹೇಳಿದ್ದೀರಾ, ಆದರೆ ಪೂರ್ಣ ಪುರುಷೋತ್ತಮ ಭಗವಂತ ಶ್ರೀಕೃಷ್ಣನ ಬಗ್ಗೆ, ವಾಸುದೇವನ ಬಗ್ಗೆ ಏನು ಹೇಳಿಲ್ವಲ್ಲ ಅಂತ ಹೇಳ್ತಾರೆ. ಸೊ ಎಲ್ಲ ಬೇರೆ ಬೇರೆ ಪುರಾಣಗಳಲ್ಲಿ, ಮಹಾಭಾರತದಲ್ಲಿ ಭಗವಂತ ಕೃಷ್ಣ ಬಗ್ಗೆನೂ ಕೆಲವೊಮ್ಮೆ ಇರ್ಬೋದು ಒಂದೊಂದು ಕಡೆ, ಆದರೆ ಸಂಪೂರ್ಣವಾಗಿ ಕೃಷ್ಣನ ಬಗ್ಗೆ ಗುಣಗಾನ ಎಲ್ಲೂ ಬೇರೆ ವೇದಗಳಲ್ಲಿ ಎಲ್ಲ ಮಾಡಿಲ್ಲ. ಯಾಕಂದರೆ ವೇದಗಳಲ್ಲಿ ಬರೀ ನಾವು ನೋಡ್ತೀವಿ, ಉದಾಹರಣೆಗೆ ಪುರುಷ ಸೂಕ್ತ ಆಗಲಿ, ಪ್ರಾರ್ಥನೆಗಳಾಗಲಿ, ಬೇರೆ ಒಂದೊಂದು ಪ್ರಾರ್ಥನೆಗಳಲ್ಲಿ ಭಗವಂತನ ಬಗ್ಗೆ ಕೆಲವು ಕಡೆ ಭಗವಂತನ ಒಂದು ಗುಣಗಾನ ಮಾಡಿದ್ದಾರೆ, ಆದರೆ ಎಕ್ಸ್ಕ್ಲೂಸಿವ್ ಆಗಿ ಭಗವಂತನ ಒಂದು ನಾಮರೂಪ ಗುಣ ಲೀಲೆ ಎಲ್ಲೂ ಹೇಳಿಲ್ಲ. ಸೊ ಆದ ಕಾರಣ ಆ ರೀತಿ ಒಂದು ಸಾಹಿತ್ಯ ಬಗ್ಗೆ ನೀವು ವಿಚಾರ ಮಾಡಿ, ಯಾವುದರಿಂದ ಸಂಪೂರ್ಣವಾದ ಭಗವಂತನ ಪೂರ್ಣ ಪುರುಷೋತ್ತಮ ಭಗವಂತ ಅವನ ಒಂದು ಗುಣಗಾನ ಮಾಡಿ ಆವಾಗ ನಿಮ್ಮ ಒಂದು ಹೃದಯದಲ್ಲಿರುವ ಅಸಂತುಷ್ಟಿ ಹೋಗುತ್ತೆ ಅಂದ್ಬಿಟ್ಟು ಇಲ್ಲಿ ನಾರದ ಮುನಿಗಳು ಹೇಳ್ತಾ ಇದ್ದಾರೆ. ನ ಯದ್ವಚಶ್ಚಿತ್ರಪದಂ ಹರೇರ್ಯಶೋ ಜಗತ್ ಪವಿತ್ರಂ ಪ್ರಗೃಣೀತ ಕರ್ಹಿಚಿತ್ ತದ್ವಾಯಸಂ ತೀರ್ಥಮುಷಂತಿ ಮಾನಸ ನ ಯತ್ರ ಹಂಸಾ ನಿರಮಂತು ಶಿಕ್ಷಯಾ. ಸೊ ಇಲ್ಲಿ ಹೇಳ್ತಾರೆ, ಯಾವ ಒಂದು ಸಾಹಿತ್ಯ, ಯಾವ ಪದಗಳು ಭಗವಂತ ಪೂರ್ಣ ಪುರುಷೋತ್ತಮ ಶ್ರೀಕೃಷ್ಣ ಅವನ ಬರೀ ಒಂದು ಹೆಸರು ಹೇಳೋದಿಂದಲೇ, ಅವನ ಗುಣಗಾನ ಮಾಡೋದಿಂದಲೇ ಎಲ್ಲರ ಒಂದು ಹೃದಯ ಶುದ್ಧವಾಗತ್ತೆ. ಸೊ ಆ ರೀತಿ ಇರುವ ಭಗವಂತನ ಒಂದು ಗುಣಗಾನ ಎಲ್ಲಿ ಮಾಡೋದಿಲ್ವೋ, ಸೊ ಆ ರೀತಿ ಮಾಡದೇ ಇರುವ ಒಂದು ಜಾಗ ಅದು ಒಂದು ಕಾಗೆಯ ತೀರ್ಥ ಇದ್ದಂಗೆ ಅಂತ. ಯಾಕೆಂದರೆ ನಾವು ನೋಡ್ತೀವಿ, ಕಾಗೆಗಳು ಎಲ್ಲಿ ಹೋಗ್ತವೆ, ಎಲ್ಲ ಕಸ ಎಲ್ಲ ತುಂಬಿದೆ, ಗಲೀಜಿದೆ, ಸೊ ಅಲ್ಲಿ ಹೋಗಿ ಕಾಗೆಗಳು ಕೂತ್ಕೋತವೆ. ಆದರೆ ಯಾವುದು ಹಂಸ ಪಕ್ಷಿ ಇದೆ, ಶುದ್ಧವಾದ ಹಂಸ ಪಕ್ಷಿ, ಅದು ಬಹಳ ಒಂದು ಸ್ವಚ್ಛವಾದ ಒಂದು ಸರೋವರದಲ್ಲಿ ಹಂಸ ಪಕ್ಷಿಗಳು ಕಾಣಿಸ್ಕೊಳ್ತವೆ. ಸೊ ಹಾಗೆ ಯಾವುದೋ ಒಂದು ಈ ರೀತಿ ಪ್ರಭುಪಾದರ ತಾತ್ಪರ್ಯದಲ್ಲಿ ಬರೀತಾರೆ, ಬಹಳಷ್ಟು ಆಧುನಿಕ ಜಗತ್ತಲ್ಲಿ ಎಲ್ಲ ನ್ಯೂಸ್ ಪೇಪರ್, ಮ್ಯಾಗ್ಝೀನ್ ಎಲ್ಲ ಪ್ರಿಂಟ್ ಮಾಡ್ತಾರೆ, ಬೇರೆ ಪುಸ್ತಕಗಳು. ಸೊ ಇದರಲ್ಲಿ ಏನೂ ಅಷ್ಟು ಜನರಿಗೆ ಒಂದು ಒಂದು ಕ್ಷಣಿಕ ಒಂದು ಎಂಟರ್ಟೈನ್ಮೆಂಟ್ ಕೊಡ್ಬೋದು, ಆದರೆ ಯಾವುದಕ್ಕೂ ನಿಜವಾದ ಒಂದು ಆತ್ಮದ ಸಂತುಷ್ಟಿಗಾಗಿ ಏನೂ ಕೊಡೋದಿಲ್ಲ. ಸೊ ಅದಕ್ಕೆ ಪ್ರಭುಪಾದರು ಅಂಥ ಒಂದು ಲಿಟ್ರೇಚರ್ಲ ಡೆಡ್ ಲಿಟ್ರೇಚರ್ ಅಂದ್ಬಿಟ್ಟು ಕರೀತಾರೆ ಈ ಒಂದು ತಾತ್ಪರ್ಯದಲ್ಲಿ. ಸೊ ಅದರಿಂದ ಏನೂ ಉದ್ಧಾರ ಆಗೋದಿಲ್ಲ. ಸೊ ಜನರು ಇನ್ನೂ ತುಂಬ ಕಳ್ಳರಾಗ್ತಾರೆ, ದರೋಡೆಕಾರರಾಗ್ತಾರೆ. ಸೊ ಈ ರೀತಿ ಜನರು ಕೆಟ್ಟವರಾಗ್ತಾರೆ ಹೊತ್ತು ಅದರಿಂದ ಏನೂ ಸಮಾಜಕ್ಕೆ ಒಳ್ಳೆಯದಾಗೋದಿಲ್ಲ. ಸೊ ಅದರಿಂದ ಮುಂದಿನ ಶ್ಲೋಕ ಬಹಳ ಮುಖ್ಯವಾದ ಶ್ಲೋಕ. ಇದರಲ್ಲಿ ಹೇಳ್ತಾರೆ 11ನೇ ಶ್ಲೋಕ, ತದ್ವಾಗ್ವಿಸರ್ಗೋ ಜನತಾಗ ವಿಪ್ಲವೋ ಯಸ್ಮಿನ್ ಪ್ರತಿಶ್ಲೋಕಮಬದ್ಧವತ್ಯಪಿ ನಾಮಾನನಂತಸ್ಯ ಯಶೋಂಕಿತಾನಿ ಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ. ಸೊ ಇದೇ ಒಂದು ಮುಖ್ಯವಾದ ಶ್ಲೋಕ. ಶ್ರೀಲ ಪ್ರಭುಪಾದರು ಕೂಡ ಈ ಒಂದು ಶ್ರೀಮದ್ ಭಾಗವತದ ಒಂದು ಪ್ರಚಾರದ ಆಂದೋಲನ ಶುರು ಮಾಡಿದ್ದು. ಸೊ ಯಾವ ಒಂದು ಸಾಹಿತ್ಯ ಭಗವಂತ ಇಲ್ಲಿ ಏನು ಹೇಳಿದ್ದಾರೆ, ನಾಮಾನಿ ಅನಂತಸ್ಯ ಯಶೋಂಕಿತಾನಿ, ಆ ಅನಂತ ಭಗವಂತನ ಒಂದು ನಾಮ, ಸೊ ಅವನ ಒಂದು ಗುಣಗಾನ ಯಾವುದು ಮಾಡುತ್ತೆ, ಆ ಒಂದು
ಕೃತಿ, ಆ ಒಂದು ಸಾಹಿತ್ಯ, ಅದು ಎಲ್ಲ ಈ ಜಗತ್ತಲ್ಲಿ ಒಂದು ವಿಸರ್ಗ, ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡೋವಂಥದ್ದು ಅದರ ಶಕ್ತಿ ಇರುತ್ತೆ, ವಿಪ್ಲವ. ಸೊ ಆ ರೀತಿ ಒಂದು ಪುಸ್ತಕಗಳು ಅಥವಾ ಶಾಸ್ತ್ರಗಳು, ಅದು ಅದರಲ್ಲಿ ಏನಾದರೂ ಕೆಲವು ತ್ರುಟಿಗಳಿದ್ರೂ ಕೂಡ ಯಾರು ಸಾಧು ಸ್ವಭಾವದ ಜನರಿದ್ದಾರೆ ಅವರು ಅದನ್ನ ಸ್ವೀಕಾರ ಮಾಡ್ತಾರೆ. ಸೊ ಇದೇ ನಮ್ಮ ಈ ಒಂದು ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಸಂಸ್ಥೆಯ ಒಂದು ಮಿಷನ್ ಸ್ಟೇಟ್ಮೆಂಟ್. ಶ್ರೀಲ ಪ್ರಭುಪಾದರು ಆದ ಕಾರಣ ಅವರ ಗುರುಗಳ ಆದೇಶದಂತೆ ಪುಸ್ತಕ ವಿತರಣೆ ಎಲ್ಲ ಮಾಡಿದರು. ಈ ರೀತಿ ಶಾಸ್ತ್ರಗಳ ಆಂಗ್ಲ ಭಾಷೆಯಲ್ಲಿ ರಚನೆ ಮಾಡಿದರು. ಸೊ ಈ ಭಾಷೆ ಯಾಕಂದರೆ ಪೂರ್ತಿ ಜಗತ್ತಲ್ಲಿ ಈ ಬಹಳಷ್ಟು ಬ್ರಿಟಿಷರು ಎಲ್ಲ ಒಂದು ದೇಶಕ್ಕೆ ಹೋಗಿ ಆಂಗ್ಲ ಭಾಷೆಯನ್ನು ಎಲ್ಲ ಕಡೆ ಹರಡಿದರು. ಸೊ ಆಂಗ್ಲ ಭಾಷೆಯಲ್ಲಿ ಪ್ರಚಾರ ಮಾಡಿದ ಕಾರಣ ಈ ಕೃಷ್ಣ ಒಂದು ಭಕ್ತಿನೂ ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಹೋಗೋಕ್ಕೆ ಸಾಧ್ಯವಾಯಿತು. ಸೊ ಮುಂದೆ ನೈಷ್ಕರ್ಮ್ಯಮ್ಯಪ್ಯಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ ಕುತಃ ಪುನಃ ಶಶ್ವತ ಭದ್ರಮೀಶ್ವರೇಣ ಚಾರ್ಪಿತಂ ಕರ್ಮ ಯದ್ಯಪ್ಯ ಕಾರಣಂ. ಸೊ ಜ್ಞಾನ ಯಾವುದು ಭಗವಂತನ ರಹಿತವಾದ ಜ್ಞಾನ, ಬರೀ ಕರ್ಮ ಇರುತ್ತೆ. ಸೊ ಜ್ಞಾನ ಕೂಡ ಭಗವಂತನ ಒಂದು ಜ್ಞಾನರಹಿತವಾಗಿದ್ದರೆ ಜ್ಞಾನನೂ ಏನು ಪ್ರಯೋಜನ ಆಗೋದಿಲ್ಲ. ಸೊ ಅದೇ ರೀತಿ ಮತ್ತೆ ಇನ್ನು ಕರ್ಮದ ಬಗ್ಗೆ ಏನು ಹೇಳೋದು ಅಂತ ಇಲ್ಲಿ ಹೇಳ್ತಾರೆ. ನೈಷ್ಕರ್ಮ್ಯ ಅಪ್ಯಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ ಕುತಃ ಪುನಃ ಶಶ್ವತ ಭದ್ರಮೀಶ್ವರೇ ನ ಚಾರ್ಪಿತಂ ಕರ್ಮ ಯದ್ಯಪ್ಯ ಕಾರಣಂ. ಅತೋ ಮಹಾಭಾಗ ಭವಾನಮೋಘದೃಕ್ಷುಚಿಶವಾ ಸತ್ಯರತೋ ದೃಢವ್ರತಃ ಗುರುಕ್ರಮಸ್ಯಾಖಿಲಬಂಧಮುಕ್ತಯೇ ಸಮಾಧಿನಾನುಸ್ಮರತದ್ವಿಚೇಷ್ಟಿತಂ. ಓ ವೇದವ್ಯಾಸರೇ, ಸೊ ನೀವು ಎಲ್ಲ ತಿಳಿದಿದ್ದೀರಾ, ನಿಮ್ಮ ಒಂದು ದೃಷ್ಟಿ ಶುದ್ಧವಾಗಿದೆ. ಸೊ ಆದ್ದರಿಂದ ನೀವು ಭಗವಂತನ ಈ ನಾಮ ರೂಪ ಗುಣ ಲೀಲೆ ಇವೆಲ್ಲದರ ಮೇಲೆ ಧ್ಯಾನ ಮಾಡಿ, ಸೊ ಅದನ್ನು ಎಲ್ಲ ಜನರಿಗೋಸ್ಕರ ಜನರ ಒಳಿತಿಗಾಗಿ ಅದನ್ನು ಅವರಿಗೋಸ್ಕರ ನೀಡಿ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರು. ತಥೋನ್ಯಥಾ ಕಿಂಚನ ಯದ್ವಿಚಕ್ಷತಃ ಪೃಥಗ್ ದೃಶಸ್ತತ್ಕೃತರೂಪನಾಮಭಿಃ ನ ಕರ್ಹಿಚಿತ್ ಕ್ವಾಪಿ ಚ ದೂಷಿತಾಮತೆ ಲಭೇತ ವಾತಾಹತನೋರಿವಾಪ್ಸದಂ. ಸೊ ಯಾವುದೇ ನಾವು ಭಗವಂತನಿಗೆ ಸಂಬಂಧ ಇಲ್ಲದೆ ಯಾವುದೋ ಒಂದು ತಿಳಿಸ್ತೀವೋ ಅದರಿಂದ ಮನಸ್ಸಿಗೆ ಒಂದು ಅಜಿಟೇಷನ್ ಆಗುತ್ತೆ ಹೊತ್ತು ಅದರಲ್ಲಿ ಸಂತುಷ್ಟಿ ಯಾರಿಗೂ ಬರೋದಿಲ್ಲ, ವಿಚಲಿತ ಆಗ್ತಾರೆ. ಜುಗುಪ್ಸಿತಂ ಧರ್ಮ ಕೃತೇನು ಶಾಶ್ವತ ಸ್ವಭಾವ ರಕ್ತಸ್ಯ ಮಹಾನ್ ವ್ಯತಿಕ್ರಮಃ ಯದ್ವಾಕ್ಯತೋ ಧರ್ಮ ಇತೀತರಸ್ಥಿತೋ ನಾಮನ್ಯತೆ ತಸ್ಯ ನಿವಾರಣಂ ಜನಃ. ಸೊ ಜನರಿಗೆ ಸ್ವಾಭಾವಿಕವಾಗಿ ಎಲ್ಲ ಒಂದು ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿರ್ತಾರೆ. ಆದರೆ ಇವಾಗ ನೀವು ಧರ್ಮದ ಹೆಸರಲ್ಲಿ ಇಂದ್ರಿಯ ತೃಪ್ತಿನ ಕೊಟ್ಬಿಟ್ಟಿದ್ದೀರಾ. ಸೊ ಅವ್ರು ಧರ್ಮನ ಪಾಲನೆ ಮಾಡ್ತೀನಿ ಅಂತ ಹೆಸರಲ್ಲಿ ಇಂದ್ರಿಯ ತೃಪ್ತಿ ಮಾಡ್ತಾರೆ ಅಂತ ಹಿಂಗೆ ಹೇಳ್ತಾರೆ. ವಿಚಕ್ಷಣೋಸ್ಯರ್ಹತಿ ವೇದಿತಂ ವಿಭೋರನಂತ ಪಾರ್ಯಸ್ಯ ನಿವೃತ್ತ ಸುಖಂ ಪ್ರವೃತ್ತಮಾನಸ್ಯ ಗುಣೈರನಾತ್ಮನಸ್ತತೋ ಭವಾನ್ ದರ್ಶಯ ಚೇಷ್ಟಿತಂ ವಿಭೋ. ಸೊ ಹೀಗೆ ಯಾರು ತುಂಬ ಎಕ್ಸ್ಪರ್ಟ್ ಇದ್ದಾರೋ ಈ ಒಂದು ಸ್ಪಿರಿಚುವಲ್ ನಾಲೆಜಲ್ಲಿ, ಸೊ ಅವರು ಎಲ್ಲ ಭೌತಿಕ ಒಂದು ಬಂಧನಗಳಿಂದೆಲ್ಲ ಮುಕ್ತಿ ಪಡಿಬೋದು. ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇರ್ಭಜನ್ನ ಪಕ್ವೋತಪತೆ ತಥೋ ಯದಿ ಯತ್ರ ಕ್ವಾ ಭದ್ರಮಭೂತಮುಷ್ಯ ಕಿಂ ಕೋ ವಾರ್ತಾಪ್ತೋ ಭಜತಾಂ ಸ್ವಧರ್ಮತಃ. ಆದರೆ ಯಾರು ತಮ್ಮೆಲ್ಲ ಒಂದು ಭೌತಿಕ ಕೆಲಸ ಕಾರ್ಯಗಳನ್ನು ಬಿಟ್ಟು ಭಗವಂತನ ಶುದ್ಧ ಭಕ್ತಿಗೋಸ್ಕರ ತೊಡಗ್ತಾರೋ, ಸೊ ಅವರಲ್ಲಿ ಅವ್ರಿಗೇನು ಅವರು ಆ ಭಕ್ತಿಯಿಂದ ಪರಿಪೂರ್ಣತೆ ಹೊಂದದೆ ಅದರಿಂದ ಸ್ವಲ್ಪ ಅವರು ಒಂದು ದಾರಿ ತಪ್ಪಿದ್ರೂ ಕೂಡ ಅವ್ರಿಗೇನು ನಷ್ಟ ಇಲ್ಲ. ಆದರೆ ಯಾರು ಭಗವಂತನ ಸೇವನೆ ಮಾಡದೆ ಬರೀ ತಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಾರೋ, ಸೊ ಅಂಥವರು ಅವರು ಒಂದು ಧರ್ಮದ ಕಾರ್ಯ ಮಾಡಿ ಅವ್ರಿಗೆ ಅದರಲ್ಲೇನು ಪ್ರಯೋಜನ ಆಗೋದಿಲ್ಲ. ಭಕ್ತಿ ಬಿಟ್ಟು ಬರೀ ಅವರು ಕೆಲಸ ಮಾಡಿದ್ರೆ ಆ ಒಂದು ಕೆಲಸದಿಂದ ಅವ್ರಿಗೇನು ಪ್ರಯೋಜನ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಸೊ ಆದ ಕಾರಣ ಇದು ಹೇಳೋ ಉದ್ದೇಶ ಏನಂದರೆ ಎಲ್ಲರೂ ಭಕ್ತಿ ಮಾಡಿದ್ರೇ ಅವರ ಒಂದು ಉದ್ಧಾರ ಆಗುತ್ತೆ.
ಮುಂದಿನ ಶ್ಲೋಕದಲ್ಲಿ ಭಕ್ತಿ ಬಗ್ಗೆ ಹೇಳ್ತಾರೆ. 18ನೇ ಶ್ಲೋಕದಲ್ಲಿ ತಸ್ಯೈವ ಹೇತು ಪ್ರಯತೇತ ಕೋವಿದೋ ನ ಲಭ್ಯತೆ ಯದ್ಭ್ರಮತಾಮುಪರ್ಯದಃ ತಲ್ಲಭ್ಯತೆ ದುಃಖವದ್ದನ್ಯತಃ ಸುಖಂ ಕಾಲೇನ ಸರ್ವತ್ರ ಗಭೀರರಂಹಸ. ಸೊ ಯಾರು ನಿಜವಾಗ್ಲೂ ಬುದ್ಧಿವಂತ ವ್ಯಕ್ತಿಗಳಿರ್ತಾರೋ ಅವರು ಈ ನ ಲಭ್ಯತೆ ಭ್ರಮತಾಮೆದುಪರ್ಯತ, ಈ ಎಲ್ಲ ನರಕಲೋಕದಿಂದ ಸ್ವರ್ಗಲೋಕದವರೆಗೆ ಈ ಎಲ್ಲ 14 ಲೋಕಗಳಲ್ಲೂ ಏನು ಬಹಳ ದುರ್ಬಲವಾಗಿ ಸಿಗತ್ತೋ ಅದನ್ನು ಹುಡುಕ್ತಾರೆ. ಅದೊತ್ತು ಏನು ಸಾಮಾನ್ಯವಾಗಿ ಸುಖ ಏನು ಸಿಗತ್ತೋ ಅದರ ಹಿಂದೆ ಹೋಗೋದಿಲ್ಲ ಅಂತಾರೆ. ಸಾಮಾನ್ಯವಾಗಿ ಆಹಾರ, ನಿದ್ರಾ, ಭಯ, ಮೈಥುನ ಇದೆಲ್ಲ ಒಂದು ಜೀವರಾಶಿಗಳಲ್ಲೂ ಸಿಗುತ್ತೆ, ಎಲ್ಲ ಲೋಕದಲ್ಲೂ ಸಿಗುತ್ತೆ. ಆದರೆ ವಿಶೇಷವಾಗಿ ಭಗವಂತನ ಭಕ್ತಿ ಇದು ಬಹಳ ದುರ್ಲಭ. ಇದು ಎಲ್ಲ ಒಂದು ಶಿಲ ಪ್ರಭುಪಾದರ ಕೃಪೆಯಿಂದ, ಎಲ್ಲ ಆಚಾರ್ಯರ ಕೃಪೆಯಿಂದ, ಭಗವಂತನ ಕೃಪೆಯಿಂದ ಈ ಒಂದು ಭೂಲೋಕದಲ್ಲಿ ನಮ್ಮಂಥ ಜೀವಿಗಳಿಗೂ ಕೂಡ ಸಿಗ್ತಾ ಇದೆ. ಸೊ ಇದರ ಒಂದು ಲಾಭ ನಾವು ಪಡ್ಕೋಬೇಕು. ಸೊ ಈ ರೀತಿ ಈ ಭಕ್ತಿಯ ಮಹತ್ವ ತಿಳಿದು ಈ ಒಂದು ಭಕ್ತಿ, ಕೃಷ್ಣನ ಭಕ್ತಿ ನಾವು ಸ್ವೀಕಾರ ಮಾಡಿದ್ರೆ ಸೊ ನಮ್ಮ ಒಂದು ಜೀವನ ಉದ್ಧಾರ ಆಗುತ್ತೆ. ಯಾಕಂದರೆ ಎಲ್ಲೂ ಈ ನಾವು 14 ಲೋಕ ತಿರುಗಾಡಿದ್ರೂ ಇದು ಸಿಗೋದು ಬಹಳ ದುರ್ಲಭ. ಸೊ ಅದರಿಂದ ಭಕ್ತಿವಿನೋದ್ ಠಾಕೂರ್ ಕೂಡ ಹೇಳ್ತಾರೆ ತಮ್ಮ ಒಂದು ಗೀತೆಯಲ್ಲಿ, ನಾಮವೇ 14 ಭುವನ ಮಾಜೆ. ಆ ರೀತಿ ಎಲ್ಲ ಒಂದು ಭಗವಂತನ ನಾಮ ಈ 14 ಲೋಕಗಳಲ್ಲಿ ಹೋದ್ರೂ ಭಗವಂತ ನಾಮದೇ ಶ್ರೇಷ್ಠವಾದದ್ದು. ಅದು ಈ ಜಗತ್ತಲ್ಲಿ ಸಿಗುವ ಶ್ರೇಷ್ಠವಾದ ಒಂದು ವಸ್ತು ಅಂದರೆ ಭಗವಂತನ ನಾಮ ಅಂದ್ಬಿಟ್ಟು ಅವರ ಗೀತೆಯಲ್ಲಿ ಹೇಳ್ತಾರೆ. ನ ವೈ ಜನೋ ಜಾತು ಕಥಂಚನ ವ್ರಜೇನ್ ಮುಕುಂದ ಸೇವ್ಯನ್ಯವದ್ ಅಂಗ ಸಂಸ್ಮೃತಿಂ ಸ್ಮರಣ್ ಮುಕುಂದಾಂಗ್ರಿ ಉಪಗೂಹನಂ ಪುನರ್ವಿಹಾತುಮಿಚ್ಛೇನ್ನ ರಸಗ್ರಹೋ ಜನಃ. ಸೊ ಯಾರು ಬರೀ ಜೀವನದಲ್ಲಿ ಸ್ವಲ್ಪ ಸಮಯಕ್ಕಾದರೂ ಭಕ್ತಿ ಮಾಡಿದ್ರೆ ಮತ್ತು ಬಿಟ್ಟು ಹೋದ್ರೂ ಕೂಡ ಆ ಭಕ್ತಿಯಲ್ಲಿ ಅವ್ರಿಗೆ ಉಂಟಾಗಿದ್ದ ಒಳ್ಳೆಯ ಅನುಭವಗಳು ಅವ್ರು ಸದಾ ಅವರ ಒಂದು ಚಿತ್ತಲ್ಲಿ ಇರುತ್ತೆ. ಅದ್ರ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಿರ್ತಾರೆ. ಕೊನೆಗೆ ಅವರು ಭಕ್ತಿಗೆ ವಾಪಸ್ ಬಂದೇ ಬರ್ತಾರೆ ಅಂದ್ಬಿಟ್ಟು ಇಲ್ಲಿ ನಾರದ ಮುನಿಗಳು ಹೇಳ್ತಾರೆ ವೇದವ್ಯಾಸರಿಗೆ. ಸೊ ಆದ ಕಾರಣ ಭಕ್ತಿಯ ಒಂದು ಶಕ್ತಿ ಇಲ್ಲಿ ವರ್ಣನೆ ಮಾಡ್ತಿದ್ದಾರೆ. ಸೊ ಭಕ್ತಿಯಲ್ಲಿ ಯಾರಿಗಾದರೂ ಆದ ಕಾರಣ ಭಕ್ತಿಯಲ್ಲಿ ಒಳ್ಳೆ ಅನುಭವ ಆಗಬೇಕು. ಜಪನೆ ಮಾಡಲಿ ಅಥವಾ ಪ್ರಸಾದನೆ ತಗೊಳ್ಳಿ, ಮಂದಿರಕ್ಕೆ ಬಂದು ದರ್ಶನ ಮಾಡಲಿ. ಸೊ ಭಕ್ತಿಯಲ್ಲಿ ಒಳ್ಳೆಯ ಅನುಭವ ಆದಾಗ ಜನರಿಗೆ ವಾವ್, ಭಗವಂತ ಇವತ್ತು ಎಷ್ಟು ಚೆನ್ನಾಗಿ ದರ್ಶನ ಕೊಡ್ತಾ ಇದ್ದಾನೆ, ಹರಿನಾಮ ಎಷ್ಟು ರುಚಿಯಾಗಿದೆ, ಪ್ರಸಾದ ಬಹಳ ಎಷ್ಟೊಂದು ಐಟಮ್ ಇತ್ತು ಇವತ್ತು. ಸೊ ಹೀಗೆ ಅವರಿಗೆ ಖುಷಿ ಆದಾಗ ಭಗವಂತನ ಒಂದು ಭಕ್ತಿ ಸೇವೆಯಲ್ಲಿ, ಸೊ ಹೀಗೆ ಅವರು ಅದನ್ನೇ ಇಟ್ಕೊಂಡು ಮತ್ತೆ ಮತ್ತೆ ಭಕ್ತಿಗೆ ಬರ್ತಾರೆ, ಮತ್ತು ಹಾಗೆ ಭಗವಂತನ ಕಡೆ ಹೋಗೋಕ್ಕೆ ನೋಡ್ತಾರೆ. ಸೊ ಭಕ್ತಿಯಲ್ಲಿ ರಸ, ಸೊ ಅದು ಒಮ್ಮೆನಾದರೂ ಅವರು ಸಿಕ್ಕಿದ್ರೆ ಆ ಒಂದು ಒಳ್ಳೆಯ ಅನುಭವಗಳಿಂದ ಅವರು ಕ್ರಮೇಣ ಭಗವಂತನ ಕಡೆಗೆ ಹೋಗ್ತಾರೆ. ಇದಂ ಹಿ ವಿಶ್ವಂ ಭಗವಾನಿವೇತರೋ ಯತೋ ಜಗತ್ಸ್ಥಾನ ನಿರೋಧ ಸಂಭವಾಃ ತದ್ಧಿ ಸ್ವಯಂ ವೇದ ಭವಾಂಸ್ತತಾಪಿತೆ ಪ್ರಾದೇಶ ಮಾತ್ರಂ ಭವತಃ ಪ್ರದರ್ಶಿತಂ. ಸೊ ಹೀಗೆ ಭಗವಂತ ಇದೆಲ್ಲ ತಿಳಿದು ಈ ಒಂದು ಜಗತ್ತು ಸೃಷ್ಟಿ ಮಾಡಿದ್ರೂ, ಸೊ ಈ ಸೃಷ್ಟಿ ಮತ್ತು ಸ್ಥಿತಿ ಮತ್ತು ಪ್ರಳಯ ಎಲ್ಲ ಭಗವಂತನೇ ಮಾಡಿದ್ದು. ಸೊ ಭಗವಂತನ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಇಲ್ಲಿ ನಾನು ಹೇಳಿದ್ದೀನಿ, ನೀವು ಅವ್ರ ಬಗ್ಗೆ ಮುಂದೆ ವರ್ಣನೆ ಮಾಡಿ ಅಂತ ಹೇಳ್ತಾರೆ. ತ್ವಮಾತ್ಮನಾತ್ಮಾನಮವೇಹಮೋಘ ದೃಕ್ ಪರಸ್ಯ ಪುಂಸ ಪರಮಾತ್ಮನಾ ಕಲಾಂ ಅಜಂ ಪ್ರಜಾತಂ ಜಗತಃಶಿವಾಯ ತನ್ ಮಹಾಂಬುಧಾವಯದಯೋನಿ ದಿಗ್ಯತಾಂ. ಸೊ ನಿಮಗೆ ಶುದ್ಧವಾದ ಒಂದು ದೃಷ್ಟಿ ಇದೆ. ಸೊ ನೀವು ಭಗವಂತನ ಎಲ್ಲ ತಿಳಿದಿದ್ದೀರಿ, ಭಗವಂತನ ಬಗ್ಗೆ ಜ್ಞಾನ. ದಯಮಾಡಿ ನೀವು ಭಗವಂತನ ಎಲ್ಲ ಲೀಲೆಗಳ ಬಗ್ಗೆ ವರ್ಣನೆ ಮಾಡಿ, ಮುಖ್ಯವಾಗಿ ಶ್ರೀಕೃಷ್ಣನ ಬಗ್ಗೆ ವರ್ಣನೆ ಮಾಡಿ ಅಂತ ಇಲ್ಲಿ ನಾರದ ಮುನಿಗಳು ವೇದವ್ಯಾಸರಿಗೆ ಆದೇಶ ನೀಡ್ತಾರೆ. ಇದಂ ಹಿ ಪುಂಸಸ್ ತಪಸಶ್ರುತಸ್ಯ ವಾ ಸ್ವಿಷ್ಟಸ್ಯ ಸೂಕ್ತಸ್ಯ ಚ ಬುದ್ಧಿದತ್ತಯೋಃ ಅವಿಚ್ಯುತೋ ಅರ್ಥ ಕವಿಭಿರ್ನಿರೂಪಿತೋ ಯದುತ್ತಮ ಶ್ಲೋಕ ಗುಣಾನುವರ್ಣನಂ. ಸೊ ಯಾವುದೇ ಒಂದು ಜ್ಞಾನದ ಒಂದು ಭಾಗವಿರಲಿ, ಜ್ಞಾನ ಆಗಲಿ, ತಪಸ್ಸಾಗಲಿ, ವೇದ ಅಧ್ಯಯನ ಆಗಲಿ, ಯಜ್ಞದಾನ ತಪ ಆಗಲಿ, ಸೊ ಎಲ್ಲ ಭಗವಂತನ ಒಂದು ಸೇವೆಯಲ್ಲಿ ಅದರ ಒಂದು ಪರಿಪೂರ್ಣತೆ ಹೊಂದುತ್ತೆ. ಸೊ ಈ ಒಂದು ಶ್ಲೋಕ ಏನಿದೆ ಇದು ಶ್ರೀಲ ಪ್ರಭುಪಾದರು ಅವರ ಶಿಷ್ಯರಾದ ಭಕ್ತಿ ಸ್ವರೂಪ್ ದಾಮೋದರ್ ಮಹಾರಾಜ್
ಸೊ ಪರಮಪೂಜ್ಯ ಭಕ್ತಿ ಸ್ವರೂಪ್ ದಾಮೋದರ್ ಮಹಾರಾಜ್ ಇವರು ಒಂದು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದರು, ಭಕ್ತಿ ವೇದಾಂತ ಇನ್ಸ್ಟಿಟ್ಯೂಟ್ ಅಂತ. ಸೊ ಆ ಒಂದು ಇನ್ಸ್ಟಿಟ್ಯೂಟಿನ ಒಂದು ಮುಖ್ಯವಾದ ಶ್ಲೋಕವಾಗಿದೆ ಈ ಶ್ಲೋಕ. ಇದಂ ಹಿ ಪುಂಸಸ್ತಪಸಶ್ರುತಸ್ಯ ವಾ ಸ್ವಿಷ್ಟಸ್ಯ ಸೂಕ್ತಸ್ಯ ಚ ಬುದ್ಧಿದತ್ತಯೋಃ ಅವಿಚ್ಯುತೋ ಕವಿಭಿರ್ನಿರೂಪಿತೋ ಯದುತ್ತಮ ಶ್ಲೋಕ ಗುಣಾನುವರ್ಣನಂ. ಸೊ ಆದ ಕಾರಣ ಯಾವುದೇ ಒಂದು ಸೈನ್ಸ್ ಆಗಲಿ, ಫಿಸಿಕ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಸೋಷಿಯಲ್ ಮತ್ತು ಆರ್ಟ್ಸ್, ಎಕನಾಮಿಕ್ಸ್, ಸೊ ಎಲ್ಲ ಒಂದು ಬ್ರ್ಯಾಂಚ್ ಆಫ್ ನಾಲೆಡ್ಜಿಂದ ಮುಖ್ಯವಾಗಿ ಭಗವಂತನ ಗುಣಗಾನ ಮಾಡೋಕ್ಕೆ ಪ್ರಯೋಗ ಮಾಡಿದ್ರೆ ಅದೇ ಆ ಒಂದು ಜ್ಞಾನದ ಪರಿಪೂರ್ಣತೆ ಆಗುತ್ತೆ. ಅಹಂ ಪುರಾತೀತ ಭವೇ ಭವಂ ಮುನೇ ದಾಸಸ್ತು ಕಸ್ಯಾಶ್ಚನ ವೇದವಾದಿತಾಂ ನಿರೂಪಿತೋ ಬಾಲಕ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ನಿರ್ವಿಲಿಕ್ಷತಾಂ. ಸೊ ಇಲ್ಲಿ ನಾರದ ಮುನಿಗಳು ಇನ್ನು ಮುಂದೆ ತಮ್ಮ ಒಂದು ಪೂರ್ವ ಜನ್ಮದ ಒಂದು ಅನುಭವನ ಇಲ್ಲಿ ವೇದವ್ಯಾಸರ ಜೊತೆ ಹಂಚ್ಕೋತಾರೆ. ಸೊ ಅವರು ಹೇಗೆ ಹಿಂದಿನ ಒಂದು ಯುಗದಲ್ಲಿ ಒಂದು ದಾಸಿಯ ಪುತ್ರರಾಗಿದ್ದರು, ಮತ್ತು ಅವರು ಒಂದು ಭಕ್ತಿ ವೇದಾಂತರು ಅವರ ಒಂದು ಸೇವೆಯಲ್ಲಿ ಹೇಗೆ ತೊಡಗಿದ್ರು, ಸೊ ಅವರಿಂದ ಅವರು ಹೇಗೆ ವೇದಾಂತನ ಕಲ್ತಿದ್ರು. ನಂತರ ಅವರು 4 ತಿಂಗಳು ಚತುರ್ಮಾಸದಲ್ಲಿ ಒಂದು ಭಕ್ತಿಯ ಪ್ರಗತಿ ಮಾಡಿದರು. ಸೊ ಅದ್ರ ಬಗ್ಗೆ ವರ್ಣನೆ ಇದೆ. ತೇ ಮೈ ಅಪೇತಾಖಿಲ ಚಾಪಲೇರ್ಬಕೆ ದಾಂತೆ ಅಧೃತ ಕ್ರೀಡನಕೇನು ವರ್ತಿನಿ ಚಕ್ರುಕೃಪಾಮೆದ್ಯಪಿ ತುಲ್ಯದರ್ಶಿನ ಶುಶ್ರೂಷಮಾನೇ ಮುನಯೋಲ್ಪಭಾಷಿಣಿ. ಸೊ ಆ ಭಕ್ತಿ ವೇದಾಂತರು ಅವರು ಇಂಪಾರ್ಷಿಯಲ್. ಸೊ ಅವರು ಏನು ಯಾರ ಮೇಲೆ ಎಲ್ಲರಿಗೂ ಸಮಾನಾಗಿ ಅವರ ಕೃಪೆ ನೀಡ್ತಾಯಿದ್ರು. ಸೊ ಆದರೆ ಅವರು ಇವ್ರಿಗೆ ನಾರದ ಮುನಿಗಳು ಅವರ ಒಂದು ನಾರದ ಬಾಲಕ ಅವರ ಒಂದು ಸೇವೆಯಲ್ಲಿ ತೊಡಗಿದ್ದಾಗ ಸೊ ಅವರಿಗೆ ಅವರ ಕೃಪೆ ನೀಡಿದರು. ಸೊ ನಾರದರು ಬಾಲಕನಾಗಿದ್ದಾಗ ಅವರಿಗೇನಕ್ಕೆ ಈ ಒಂದು ಕೃಪೆ ಸಿಕ್ತಂದರೆ ಅವರ ಒಂದು ಗುಣಗಳು ಹೇಳ್ತಿದ್ದಾರೆ. ದಾಂತೆ ಅಂದರೆ ಅವರು ಒಂದು ತಮ್ಮ ಇಂದ್ರಿಯಗಳನ್ನೆಲ್ಲ ನಿಗ್ರಹದಲ್ಲಿ ಇಟ್ಕೊಂಡಿದ್ರು. ಅಧೃತ ಕ್ರೀಡನಕ್ಕೆ ಅವರು ತಮ್ಮ ಕ್ರೀಡೆಯಲ್ಲಿ ಸಮಯನ ವ್ಯರ್ಥ ಮಾಡ್ತಿರಲಿಲ್ಲ. ಮತ್ತು ಅಲ್ಪ ಭಾಷಿಣಿ ಮತ್ತು ಹೆಚ್ಚು ಮಾತನಾಡ್ತಿರಲಿಲ್ಲ. ಅವರು ಸಣ್ಣ ಹುಡುಗನಾಗಿದ್ದರೂ ಕೂಡ ಈ ಒಂದು ಒಳ್ಳೆ ಗುಣಗಳೆಲ್ಲ ಬೆಳೆಸ್ಕೊಂಡಿದ್ರು. ಅವರು ಇಂದ್ರಿಯಗಳನ್ನು ದಮನ ಮಾಡ್ತಿದ್ರು, ಮತ್ತು ಒಂದು ಕ್ರೀಡೆಗಳಿಗೆ ಅವರು ಕ್ರೀಡೆಗಳೆಲ್ಲ ಆಡ್ತಾ ಇರಲಿಲ್ಲ, ಮತ್ತು ಹೆಚ್ಚು ಮಾತನಾಡ್ತಿರಲಿಲ್ಲ. ಸೊ ಆದ ಕಾರಣ ಆ ಒಂದು ಭಕ್ತಿ ವೇದಾಂತರ ಕೃಪೆ ಇವ್ರ ಮೇಲಾಯಿತು. ಅವ್ರ ಸೇವೆಯಲ್ಲಿ ತೊಡಗಿದ್ರು. ಸೊ ಮುಖ್ಯವಾಗಿ ನಾವು ಈ ಒಂದು 3 ಗುಣಗಳು ಎಲ್ಲ ಮಕ್ಕಳಿಗೂ, ಬೆಳೆಯುವ ಮಕ್ಕಳಿಗೂ ಬಹಳ ಮುಖ್ಯ. ತಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಳೋದು, ಮತ್ತು ಎಲ್ಲ ಗುರು ಹಿರಿಯನ್ನು ಪಾಲನೆ ಮಾಡೋದು. ಸೊ ಅದೇ ತಾತ್ಪರ್ಯದಲ್ಲೂ ಪ್ರಭುಪಾದರು ಅದೇ ಹೇಳ್ತಾರೆ. ಸೊ ಕೊನೆಯದಲ್ಲಿ ಹೇಳ್ತಾರೆ, ಡಿಸಿಪ್ಲಿನ್, ಒಬೀಡಿಯಂಟ್ ಆ್ಯಂಡ್ ಇನ್ನೊಂದು ಸೆಲ್ಫ್ ಕಂಟ್ರೋಲ್ಡ್. ಸೊ ಈ ರೀತಿ 3 ಕ್ವಾಲಿಟಿ ಯಾರು ಬೆಳೆಸ್ಕೋತಾರೋ ಅವರು ಒಂದು ಒಳ್ಳೆಯ ಶಿಷ್ಯರಾಗ್ಬೋದು ಅಂತ. ಮುಂದೆ ಉಚ್ಚಿಷ್ಟಲೇಪಾನ್ ಅನುಮೋದಿತೋದ್ವಿಜೈ ಸಕೃತ್ಸ್ಮ ಭುಂಜೇ ತದಪಾಸ್ತ ಕಿಲ್ಬಿಷಃ ಏವಂ ಪ್ರವೃತ್ತಸ್ಯ ವಿಶುದ್ಧಚೇತಸಸ್ತದ್ಧರ್ಮ ಏವಾತ್ಮರುಚಿ ಪ್ರಜಾಯತೆ. ಹೀಗೆ ಅವರ ಸೇವೆಯಲ್ಲಿ ತೊಡಗಿದ್ದಾಗ ಒಂದೇ ಸಲ ಅವರಿಗೆ ಆ ಭಕ್ತಿ ವೇದಾಂತರ ಒಂದು ಉಚ್ಚಿಷ್ಟ ಕೂಡ ಸಿಕ್ಕಿತ್ತು ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಮಹಾ ಆತ್ಮರ ಒಂದು ಉಚ್ಚಿಷ್ಟವನ್ನು ಸ್ವೀಕಾರ ಮಾಡಿದಾಗ ಇವರ ಒಂದು ಎಲ್ಲ ಪಾಪಗಳು ವಿನಾಶ ಆಯಿತು, ಮತ್ತು ಇವರ ಒಂದು ಹೃದಯ ಶುದ್ಧಿ ಆಯಿತು ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಸೊ ಆವಾಗ ಒಂದು ಈ ಭಗವಂತನ ಭಕ್ತಿ ಅವರ ಹೃದಯದಲ್ಲಿ ಸ್ಫೂರ್ತಿ ಆಯಿತು. ತತ್ರಾನ್ವಹಂ ಕೃಷ್ಣ ಕಥಾ ಪ್ರಗಾಯತಾಂ ಅನುಗ್ರಹೇಣ ಶ್ರವಣಂ ಮನೋಹರ ತಾ ಶ್ರದ್ಧಯಾಮೇನು ಪದಂ ವಿಶೃಣ್ವತ ಪ್ರಿಯಸ್ಯ ವಸ್ಯಂಗಮಂ ಮಮಾಭವದ್ರುಚಿ. ಸೊ ಆವಾಗ ಅವರಿಗೆ ಆ ಎಲ್ಲ ಅವರು ಹೇಳ್ತಿರುವ ಒಂದು ವೇದಾಂತ, ಭಗವಂತ ಕೃಷ್ಣ ಕಥೆ ಈ ಎಲ್ಲ ಅವರಿಗೆ ಬಹಳ ಆಕರ್ಷಕವಾಗಿತ್ತು. ಇದವರು ಕೇಳ್ತಾ ಅವರ ಭಗವಂತನ ಪ್ರತಿ ಭಕ್ತಿ ಹೆಚ್ಚಾಯಿತು.
ತಸ್ಮಿಂಸ್ತದಾ ಲಬ್ಧರುಚೇರ್ಮಹಾಮತೆ ಪ್ರಿಯಸ್ಯವಸ್ಯ ಸ್ಖಲಿತಾ ಮತಿರ್ಮಮ ಯಸ್ಯಾಹಮೇತತ್ ಸತಸತ್ವಮಾಯೆಯ ಪಶ್ಯೇ ಮಯಿ ಬ್ರಹ್ಮಣಿ ಕಲ್ಪಿತಂ ಪರೇ. ಸೊ ಹೀಗೆ ಭಗವಂತನ ಒಂದು ನಾಮರೂಪ ಗುಣಲೀಲೆ ಪ್ರತಿ ನಾರದರಿಗೆ ಆಕರ್ಷಣೆ ಬಂದಿತ್ತು. ಸೊ ಹೀಗೆ ಬಂದು ಅವರ ಎಲ್ಲ ಒಂದು ಅಜ್ಞಾನ ಎಲ್ಲ ಹೋಯಿತು, ಮತ್ತು ಅವರು ಒಂದು ಶುದ್ಧ ಭಕ್ತರ ಒಂದು ಸ್ಥಳಕ್ಕೆ ಬಂದಿದ್ದರು. ಇತ್ತಂ ಶರತ್ ಪ್ರಾವಿಶಾಕೃತು ಹರೇರ್ ವಿಷಣ್ವತೋ ಮೇ ಅನುಸ್ವರಂ ಯಶೋಮಲಂ ಸಂಕೀರ್ತಮಾನಾ ಮುನಿಭಿರ್ಮಹಾತ್ಮಭಿರ್ಭಕ್ತಿ ಪ್ರವೃತ್ತಾತ್ಮರಜಸ್ತಮೋಪಹ. ಸೊ ಆ ಒಂದು 4 ತಿಂಗಳ ಮಳೆಗಾಲ ಯಾವುದು ಶರತ್ ವರ್ಷಾ ಋತು ಮತ್ತು ಶರತ್ ಋತು. ಸೊ 2 ಋತು ಏನಿದೆ ಆ ಒಂದು 2 ತಿಂಗಳಲ್ಲಿ ಅವರು ಒಂದು 4 ಜನ 4 ಭಕ್ತಿ ವೇದಾಂತರು ಅವರ ಒಂದು ಸೇವೆಯಲ್ಲಿ ತೊಡಗಿದ್ರು. ಅವರಿಂದ ಹರಿಕತೆ ಎಲ್ಲ ಕೇಳಿದರು, ಮತ್ತು ಹೀಗೆ ಅವರ ಒಂದು ಭಕ್ತಿಯ ಒಂದು ಶುರುವಾದ ಆಯಿತು. ಸೊ ಇವರಲ್ಲಿ ಏನಿದೆ ರಜೋಗುಣ ಮತ್ತು ತಮೋಗುಣ, ಸೊ ಇದೆಲ್ಲ ಹೋಯಿತು. ಅದರ ಪ್ರಭಾವ ಹೋದದಿಂದ ಅವರು ಭಕ್ತಿಗೆ ಬಂದರು. ತಸ್ಸೈವಂ ಮೇನುರಕ್ತಸ್ಯ ಪ್ರಶ್ರುತಸ್ಯ ಹಿತಾಶಿನಃ ಶ್ರದ್ಧಾನಸ್ಯ ಬಾಲಸ್ಯ ತಾಂತಸ್ಯಾನುಚ್ಚರಸ್ಯ ಚ. ಸೊ ಹೀಗೆ ಅವರು ಭಕ್ತಿ ವೇದಾಂತರ ಪ್ರತಿ ಬಹಳಷ್ಟು ಆಸಕ್ತಿ ಬೆಳೆಸ್ಕೊಂಡ್ರು. ಅವರು ಬಹಳ ನಮ್ರ ಸ್ವಭಾವದಾಗಿದ್ದರು, ಮತ್ತು ಅವರೆಲ್ಲ ಪಾಪ ವಿನಾಶ ಆಗಿತ್ತು. ಮತ್ತು ಅವರು ಒಂದು ದೃಢವಾದ ಶ್ರದ್ಧೆ ಬೆಳೆಸ್ಕೊಂಡಿದ್ದರು. ಅವರೆಲ್ಲ ತಮ್ಮ ಇಂದ್ರಿಯನ ನಿಗ್ರಹ ಮಾಡಿಕೊಂಡಿದ್ದರು, ಮತ್ತು ಅವರ ಒಂದು ನೀಡಿರುವ ಆದೇಶ ಎಲ್ಲ ತಮ್ಮ ಒಂದು ಶರೀರ ಮತ್ತು ಮನಸ್ಸಿಂದ ಅವರು ಪಾಲನೆ ಮಾಡ್ತಿದ್ರು. ಅವರು ಹೇಳೋಂಥ ನಿಯಮ ಎಲ್ಲ ಪಾಲನೆ ಮಾಡ್ತಿದ್ರು. ಸೊ ಹೀಗೆ ಯಾರು ಭಕ್ತಿಲಿ ಬೆಳಿಬೇಕಂತ ಬಯಸ್ತಾರೋ ಅವರಿಗೆ ಈ ಎಲ್ಲ ಒಂದು ಗುಣಗಳು ಬಹಳ ಮುಖ್ಯ ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾರೆ. ಮತ್ತು ಶುದ್ಧ ಭಕ್ತರ ಒಂದು ಸಂಘ ತುಂಬ ಮುಖ್ಯ. ಸೊ ಆ ರೀತಿ ಒಂದು ಶುದ್ಧ ಭಕ್ತರ ಸಂಘದಲ್ಲಿ ಈ ಅವ್ರು ಹೇಳಿದಂಥ ನಿಯಮಗಳನ್ನ ಪಾಲನೆ ಮಾಡಿದ್ರೆ ಸೊ ಪ್ರತಿಯೊಬ್ಬರದ್ದು ಆಧ್ಯಾತ್ಮಿಕವಾಗಿ ಪ್ರಗತಿ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಜ್ಞಾನಂ ಗುಹ್ಯತಮಂ ಯತ್ತದ್ ಸಾಕ್ಷಾತ್ ಭಗವತೋದಿತಂ ಅನ್ವವಾಚನ್ ಗಮಿಷ್ಯಂತ ಕೃಪಯಾ ದೀನವತ್ಸಲಾಹ. ಸೊ ಹಂಗೆ ಭಕ್ತಿ ವೇದಾಂತರು ಹೊರಟು ಹೋದಾಗ ಅವರು ಇಂಥ ದೀನವತ್ಸಲ, ಸೊ ದೀನಲ್ಲಿ ಯಾರು ಜನರ ಇರ್ತಾರೆ ಸೊ ಅವರ ಮೇಲೆ ಕೃಪೆ ತೋರಿಸಿ ಸೊ ಅವರಿಗೆ ಆದೇಶ ನೀಡ್ತಾರೆ. ಸೊ ನಿಮಗೆ ಭಗವಂತನ ನಿಯಮ ಎಲ್ಲ ನೀವು ಪಾಲನೆ ಮಾಡಿ ಅಂದ್ಬಿಟ್ಟು ಅವ್ರಿಗೆ ಒಂದು ಆಶೀರ್ವಾದ ಮಾಡಿ ಹೋಗ್ತಾರೆ. ಏನೈವಾಹಂ ಭಗವತೋ ವಾಸುದೇವಸ್ಯ ವೇದಸಃ ಮಾಯಾನುಭಾವಂ ಅವಿದಂ ಏನ ಗಚ್ಚಂತಿ ತತ್ಪದಂ. ಸೊ ಹೀಗೆ ಆ ಒಂದು ಗುಹ್ಯವಾದ ಜ್ಞಾನ ನಾನು ಭಗವಂತನ ಶಕ್ತಿಯಿಂದ ಅದನ್ನು ತಿಳಿದುಪಟ್ಟೆ. ಸೊ ಹೀಗೆ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿ ತೇ. ಸೊ ಅದೇ ರೀತಿಯಲ್ಲಿ ಯಾರು ಭಗವಂತನ ಭಕ್ತಿ ಬಹಳ ಪ್ರೀತಿಯಿಂದ ಮಾಡ್ತಾರೋ ಸೊ ಅವ್ರಿಗೆ ಭಗವಂತನ ಹತ್ರ ಹೇಗೆ ಹೋಗೋದು, ಸ್ವಯಂ ಭಗವಂತನೇ ದಾರಿ ತೋರಿಸ್ತಾನೆ ಅಂತ ಹೇಳಿದ್ದಾನೆ. ಸೊ ಇಲ್ಲಿ ಕೂಡ ಆ ಒಂದು ಭಕ್ತಿ ವೇದಾಂತರು ಹೇಳಿರೋ ಮಾತುಗಳೆಲ್ಲ ಇಲ್ಲಿ ನಾರದ ಬಾಲಕರಾಗಿದ್ದಾಗ ಅವರ ಹೃದಯದಲ್ಲಿ ಅದರೆಲ್ಲ ತಿಳಿದು ಬಂತು ಅವ್ರಿಗೆ. ಮುಂದೆ ಏತತ್ ಸಂಶೋಚಿತಂ ಬ್ರಹ್ಮಂ ತಾಪತ್ರಯ ಚಿಕೀರ್ಷಿತಂ ಯದೀಶ್ವರೇ ಭಗವತಿ ಕರ್ಮ ಬ್ರಹ್ಮಣಿ ಭಾವಿತಂ. ಸೊ ಹಾಗಾಗಿ ಇದೇ ಇಲ್ಲಿ ನಾರದರು ಹೇಳ್ತಾರೆ, ನಾರದ ಮುನಿಗಳು, ಓ ಬ್ರಾಹ್ಮಣ ವೇದವ್ಯಾಸರೇ, ಇಲ್ಲಿ ಏನು ಹೇಳಿದ್ದಾರೆ, ಇದೇ ಎಲ್ಲ ಒಂದು ಜನರಿಗೂ ಒಂದು ಖಚಿತವಾದ ಒಂದು ಎಲ್ಲ ಅವರ ಜೀವನದಲ್ಲಿರುವ ಎಲ್ಲ ಒಂದು ಸಮಸ್ಯೆಗಳಿಗೂ ಖಚಿತವಾದ ಪರಿಹಾರ ಅಂದರೆ ಇದೇ ಅವರ ಎಲ್ಲ ಒಂದು ಕೆಲಸ ಕರ್ತವ್ಯಗಳನ್ನ ಭಗವಂತನ ಒಂದು ಸೇವೆಯಲ್ಲಿ ತೊಡಗಿಸುವುದು ಅಂತ ಹೇಳ್ತಾರೆ. ಏತತ್ ಸಂಸೂಚಿತಂ ಬ್ರಹ್ಮಂ ತಾಪತ್ರಯ ಚಿಕಿತ್ಸಿತಂ ಯದೀಶ್ವರೇ ಭಗವತಿ ಕರ್ಮ ಬ್ರಹ್ಮಣಿ ಭಾವಿತಂ. ಸೊ ಈ ರೀತಿ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿದ್ರೆ ಅದರಿಂದನೇ ನಮ್ಮ ಎಲ್ಲ ಒಂದು ಜೀವನದ ಈ ಭೌತಿಕ ಜೀವನದ
ಎಲ್ಲ ಕಷ್ಟಗಳನ್ನು ಇದೇ ಪರಿಹಾರ. ಮುಂದೆ 33ನೇ ಶ್ಲೋಕ. ಆಮಯೋ ಯಶ್ಚ ಭೂತಾನಾಂ ಜಾಯತೆ ಯೇನ ಸುವ್ರತ ತದೇವ ಹಿ ಆಮಯಂ ದ್ರವ್ಯಂ ನ ಪುನಾತಿ ಚಿಕಿತ್ಸಿತಂ. ಯಾವುದೋ ಒಂದು ವಸ್ತು ಅದನ್ನು ಔಷಧಿಯಾಗಿ ಉಪಯೋಗಿಸಿದಾಗ ಅದೇ ವಸ್ತುವಿಂದ ರೋಗ ಬಂದಿದ್ರೂ ಅದಕ್ಕೆ ಅದು ನಿವಾರಣೆ ಕೊಡುತ್ತೆ. ಉದಾಹರಣೆಗೆ ಯಾರಿಗಾದರೂ ಹಾಲು ಕುಡಿದು ಏನಾದರೂ ರೋಗ ಬಂದಿದ್ದರೆ, ಸೊ ಅದೇ ಹಾಲಿನ ರೋಗಕ್ಕೆ ಮೊಸರು ತಗೊಂಡ್ರೆ ಅವರಿಗೆ ಅದರಿಂದ ಒಂದು ನಿವಾರಣೆ ಸಿಗುತ್ತೆ. ಸೊ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ. ಏವಂ ನೃಣಾಂ ಕ್ರಿಯಾ ಯೋಗ ಸರ್ವೇ ಸಂಸ್ಕೃತಿ ಹೇತವಃ ತಯೇವಾತ್ಮ ವಿನಾಶಾಯ ಕಲ್ಪಂತೆ ಕಲ್ಪಿತಾ ಪರೇ. ಸೊ ಅದರಿಂದ ನಾವು ನಮ್ಮ ಒಂದು ಇಂದ್ರಿಯ ತೃಪ್ತಿ ಮಾಡ್ತಾ ಇರೋ ಮಟ್ಟಿಗೆ ಈ ಜಗತ್ತಲ್ಲಿ ನಾವು ಕಷ್ಟಪಡ್ತಿರ್ತೀವಿ. ಆದರೆ ಅದೇ ಕೆಲಸ ಕಾರ್ಯಗಳನ್ನ ನಾವು ಯಾವಾಗ ಭಗವಂತನ ಒಂದು ಸಂತುಷ್ಟಿಗಾಗಿ ಮಾಡ್ತೀವಿ, ಆವಾಗ ನಾವು ಈ ಜಗತ್ತಿಂದ ಮುಕ್ತಿ ಹೊಂದ್ಬೋದು. ಸೊ ಈ ಕರ್ಮ ಬಂಧನದಿಂದ ನಾವು ಪಾರಾಗ್ಬೋದು. ಯದತ್ರ ಕ್ರಿಯತೆ ಕರ್ಮ ಭಗವತ್ ಪರಿತೋಷಣಂ ಜ್ಞಾನಂ ಯತ್ತದ್ ಅಧೀನಂ ಹಿ ಭಕ್ತಿಯೋಗ ಸಮನ್ವಿತಂ. ಸೊ ಯಾವ ಕೆಲಸಗಳು ಭಗವಂತನ ಒಂದು ಸಂತುಷ್ಟಿಗಾಗಿ ನಾವು ಮಾಡ್ತೀವಿ ಅದಕ್ಕೆ ಭಕ್ತಿ ಯೋಗ ಅಂದ್ಬಿಟ್ಟು ಹೇಳ್ತಾರೆ. ಭಗವಂತನ ಒಂದು ಗುಣಗಾನ ಮಾಡೋಕ್ಕೋಸ್ಕರ, ಭಗವಂತನ ಒಂದು ಸಂತುಷ್ಟಿಗೋಸ್ಕರ ನಾವು ಏನು ಕೆಲಸ ಕಾರ್ಯಗಳು ಮಾಡ್ತೀವಿ ಅದೇ ಭಕ್ತಿ ಯೋಗ ಅಥವಾ ಟ್ರಾನ್ಸೆಂಡೆಂಟಲ್ ಲವಿಂಗ್ ಸರ್ವಿಸ್ ಟು ದ ಲಾರ್ಡ್. ಸೊ ಈ ಒಂದು ಕೆಲಸ ಮಾಡೋದ್ರಿಂದನೇ ನಾವೆಲ್ಲ ಒಂದು ಕರ್ಮ ಬಂಧನದಿಂದ ಮುಕ್ತಿ ಹೊಂದ್ಬೋದು. ಕುರ್ವಾಣ ಯತ್ರ ಕರ್ಮಾಣಿ ಭಗವತ್ ಚಿಕ್ಷಯಾ ಸಕೃತ್ ಗೃಣಂತಿ ಗುಣನಾಮಾನಿ ಕೃಷ್ಣಸ್ಯಾನುಸ್ಮರಂತಿ ಚ. ಸೊ ಹೀಗೆ ನಾವು ಕೆಲಸಗಳೆಲ್ಲ ಮಾಡ್ತಾ ಭಗವಂತನ ಶ್ರೀಕೃಷ್ಣನ ಒಂದು ಗುಣಗಾನ ಮಾಡ್ತಾಯಿದ್ರೆ, ಅವನ ಒಂದು ಸ್ಮರಣೆ ಮಾಡ್ತಿದ್ರೆ, ನಾಮರೂಪ ಗುಣ ಎಲ್ಲ ಸ್ಮರಣೆ ಮಾಡಿದಾಗ ಸೊ ಆವಾಗ ಅದು ಎಲ್ಲ ಕಾರ್ಯಗಳು ಭಕ್ತಿ ಆಗ್ತವೆ. ಸೊ ಉದಾಹರಣೆಗೆ ಅರ್ಜುನನಿಗೂ ಕೃಷ್ಣ ಹೇಳ್ತಾನೆ, ಯುದ್ಧ ಮಾಡುವಾಗ ಮಾಮನುಸ್ಮರ ಯುದ್ಧ ಚ ಅಂದ್ಬಿಟ್ಟು ಹೇಳ್ತಾರೆ. ಸೊ ನನ್ನ ಜ್ಞಾಪಿಸ್ಕೊಂಡು ನೀನು ಯುದ್ಧ ಮಾಡು ಅಂತ. ಆವಾಗ ಆ ಯುದ್ಧ ಭಕ್ತಿ ಸೇವೆ ಆಗುತ್ತೆ, ಯುದ್ಧ ಕೂಡ ಭಕ್ತಿ ಸೇವೆ ಆಗುತ್ತೆ. ಸೊ ಅದರಿಂದ ನಾವು ಅರ್ಜುನ ಯೋಧನಾಗಿದ್ದ, ಯುದ್ಧ ಮಾಡ್ತಿದ್ದ. ಸೊ ನಾವು ಯಾವುದೇ ಒಂದು ಸ್ಥಿತಿಯಲ್ಲಿರ್ಬೋದು, ನಾವು ಒಂದು ವಿದ್ಯಾರ್ಥಿ ಆಗಿರ್ಬೋದು ಅಥವಾ ವಿದ್ಯಾರ್ಥಿ ಆಗಿದ್ದರೆ ನಾವು ಭಗವಂತನ ಒಂದು ಸಂತುಷ್ಟಿಗಾಗಿ ನಮ್ಮೆಲ್ಲ ಕೆಲಸ ಕಾರ್ಯಗಳು ವಿದ್ಯಾಭ್ಯಾಸನ ಚೆನ್ನಾಗಿ ಮಾಡಿದ್ರೆ ಅದಕ್ಕೆ ಭಗವಂತ ಖುಷಿ ಆಗುತ್ತೆ. ನಾವು ಮನೆ ಕೆಲಸ ಮಾಡ್ತಿರ್ಬೋದು, ಗೃಹಿಣಿಯಾಗಿರ್ಬೋದು. ಸೊ ಮನೆ ಕೆಲಸ ನಾವು ಭಗವಂತನ ಒಂದು ಸಂತುಷ್ಟಿಗೋಸ್ಕರ ಮಾಡಿದ್ರೆ ಅದು ಭಕ್ತಿ ಸೇವೆ ಆಗುತ್ತೆ. ಸೊ ನಾವು ಆಫೀಸಲ್ಲಿ ಹೋಗಿ ಕೆಲಸ ಮಾಡ್ತಿರ್ಬೋದು. ಸೊ ನಾವು ಆಫೀಸ್ ಕೆಲಸ ಕೂಡ ಅದರಲ್ಲಿ ಏನು ಫಲ ಬರುತ್ತೆ ಅದನ್ನು ಭಗವಂತ ಸೇವೆಯಲ್ಲಿ ತೊಡಗಿಸಿದ್ರೆ ಅದು ಕೂಡ ಭಕ್ತಿ ಆಗುತ್ತೆ. ಸೊ ಹೀಗೆ ಭಗವಂತನ ಸಂತುಷ್ಟಿಗಾಗಿ ನಾವೆಲ್ಲ ಕೆಲಸ ಕಾರ್ಯಗಳು ಮಾಡಿದಾಗ ಅದು ಭಕ್ತಿ ಆಗುತ್ತೆ. ಓಂ ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾನಿರುದ್ಧಾಯ ನಮಃ ಸಂಕರ್ಷಣಾಯ ಚ. ಸೊ ಆದರೆ ಆದ ಕಾರಣ ನಾವೆಲ್ಲರೂ ಭಗವಂತ ವಾಸುದೇವನ ಎಲ್ಲ ಒಂದು ಮಹಿಮೆ ಗುಣಗಾನ ಮಾಡೋಣ. ಅವನ ವಾಸುದೇವನ ಜೊತೆಗೆ ಎಲ್ಲ ಅವರ ವಿಸ್ತಾರಗಳಿವೆ, ಪ್ರದ್ಯುಮ್ನ, ಅನಿರುದ್ಧ ಮತ್ತು ಸಂಕರ್ಷಣ. ಸೊ ಇವರೆಲ್ಲರ ಒಂದು ಗುಣಗಾನ ಮಾಡೋಣ. ಇತಿ ಮೂರ್ತಿ ಅಭಿಧಾನೇನ ಮಂತ್ರಮೂರ್ತಿಂ ಅಮೂರ್ತಿಕಂ ಯಜಂತೆ ಯಜ್ಞಪುರುಷಂ ಸ ಸಮ್ಯಕ್ ದರ್ಶನ ಪುಮಾನ್. ಸೊ ಯಾರು ಭಗವಂತ, ಇವರು ನಿಜವಾಗ್ಲೂ ಭಗವಂತನ ಪೂಜೆ ಮಾಡ್ತಾರೆ, ಯಾರು ಭಗವಂತನ ಒಂದು ದಿವ್ಯವಾದ ರೂಪನ ಅರಿತು ಅದನ್ನು ಪೂಜೆ ಮಾಡ್ತಾರೆ. ಯಾಕಂದರೆ ಭಗವಂತನಿಗೆ ಯಾವುದೇ ಭೌತಿಕವಾದ ರೂಪ ಇರೋದಿಲ್ಲ. ಇಮಂ ಸ್ವನಿಗಮಂ ಬ್ರಹ್ಮನ್ ಅವೇತ್ಯ ಮದ್ ಅನುಷ್ಠಿತಂ ಅದಾನ್ಮೇ ಜ್ಞಾನಂ ಐಶ್ವರ್ಯಂ ಸ್ವಸ್ಮಿನ್ ಭಾವಂ ಚ ಕೇಶವ. ಹೀಗೆ ಎಲ್ಲ ಒಂದು ಭಗವಂತ ಅವನು ತನ್ನ ಬಗ್ಗೆ ಎಲ್ಲ ಜ್ಞಾನ ನಾರದ ಮುನಿಗಳಿಗೆ ನೀಡಿದರು. ಮತ್ತು ಭಕ್ತಿ ಸೇವೆ ಕೂಡ ನೀಡಿದರು ನಾರದರಿಗೆ.
ತ್ವಮಪಧಭ್ರಶ್ರುತಸ್ವಿಶ್ರುतं ವಿಭೋ ಸಮಾಪ್ಯತೆ ಯೇನ ವಿಧಾನ್ ಬುಭೂಷಿತಂ ಪ್ರಾಖ್ಯಾಯ ದುಃಖೈರ್ಮುಹುರಾದರಾಂ ಅನಾದರಾಂ ಸಂಕ್ಲೇಶ ನಿರ್ವಾಣಮುಷಂತಿ ನಾನ್ಯತಾ. ಆದ ಕಾರಣ ಓ ವೇದವ್ಯಾಸರೇ, ದಯವಿಟ್ಟು ನೀವೆಲ್ಲ ತಿಳಿದಿದ್ದೀರಾ, ನೀವು ಜನರಿಗೆ ಎಲ್ಲ ಒಳಿತು ಮಾಡಬೇಕಂತ ಬಯಸ್ತಿದ್ದೀರಾ. ಸೊ ಎಲ್ಲದಕ್ಕೂ ನೀವು ಬೇರೆ ಯಾವುದೇ ದಾರಿ ಇಲ್ಲ, ಭಗವಂತನ ಈ ಭಕ್ತಿ ಮಾರ್ಗದ ಬಗ್ಗೆ ಜ್ಞಾನ ನೀಡಿ ಅಂದ್ಬಿಟ್ಟು ಇಲ್ಲಿ ಕೇಳ್ಕೊತಾ ಇದ್ದಾರೆ. ಸೊ ಈ ರೀತಿ ಭಗವಂತ ಮತ್ತು ಭಗವಂತನ ಭಕ್ತಿ ಬಗ್ಗೆ ಒಂದು ಸಾಹಿತ್ಯನ ರಚನೆ ಮಾಡಿ ಅಂತ ಇಲ್ಲಿ ಆದೇಶ ನೀಡ್ತಾ ಇದ್ದಾರೆ. ಸೊ ಇದೇ ಒಂದು ಕಾರಣ ಏನಕ್ಕೆ ಈ ಒಂದು ಭಾಗವತದ ಪ್ರಕಟೀಕರಣ ಆಯಿತು. ಸೊ ವೇದವ್ಯಾಸರು ಎಲ್ಲ ವೇದಶಾಸ್ತ್ರಗಳ ಜ್ಞಾನ ನೀಡಿದ್ರೂ ಅಸಂತುಷ್ಟಿ ಆಗಿದ್ದ ಕಾರಣ ಅವರು ಇಲ್ಲಿ ನಾರದ ಮುನಿಗಳಿಗೆ ಕೇಳ್ಕೊತಾರೆ. ಮತ್ತು ನಾರದ ಮುನಿಗಳು ಬಂದು ಅವರ ಅಸಂತುಷ್ಟಿ ಕಾರಣ ಇದೆ ಅಂದ್ಬಿಟ್ಟು ಹೇಳ್ತಾರೆ. ಯಾಕೆ ಬೇರೆ ಜ್ಞಾನದಿಂದ ಯಾರಿಗೂ ಸಂತುಷ್ಟಿ ಆಗೋದಿಲ್ಲ. ಯಾವಾಗ ಭಗವಂತನ ನಾಮರೂಪ ಗುಣಲೀಲೆ ನಾವು ಮಾಡಲು ಅಷ್ಟು ತನಕ ಯಾರಿಗೂ ಸಂತುಷ್ಟಿ ಆಗೋದಿಲ್ಲ. ಆದ ಕಾರಣ ಭಗವಂತನ ನಾಮರೂಪ ಗುಣಲೀಲೆ ಇದ್ರ ಬಗ್ಗೆ ಮಾಡಿ, ಇದನ್ನೇ ಕೇಳಿ ಕೂಡ ನಾನು ಕೂಡ ಭಕ್ತನಾದೆ. ಮತ್ತು ಈ ಒಂದು ಜ್ಞಾನ ಕೇಳಿದ್ರೆ ಎಲ್ಲ ಜನರಿಗೂ ಒಳಿತಾಗುತ್ತೆ. ತಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ, ಅದನ್ನು ಅವರು ಭಕ್ತಿ ಸೇವೆಯಾಗಿ ಪರಿವರ್ತನೆ ಮಾಡಿದಾಗಲೇ ಎಲ್ಲ ಜನರನ್ನ ಒಳಿತಾಗತ್ತೆ. ಸೊ ಆದ ಕಾರಣ ಭಗವಂತನ ನಾಮರೂಪ ಗುಣಲೀಲೆ ಬಗ್ಗೆ ಒಂದು ಸಾಹಿತ್ಯದ ರಚನೆ ಮಾಡಿ ಅಂತ ಇಲ್ಲಿ ಕೇಳ್ಕೊತಾರೆ. ಸೊ ಹೀಗೆ ಮುಂದಿನ ಅಧ್ಯಾಯ ನಾವು ಮುಂದಿನ ವಾರ ನೋಡೋಣ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.